A warm welcome to Sankalpa Learning Solutions. Dear students, very good evening. Let's begin the continuation of body fluids and circulation. We already discussed in last 2 days that what are the body fluids and what are the major components in body fluids and how they are circulated in all of the body parts, just like liver, intestine, hands, legs. Okay, all over the body, the blood and lymphatic system or lymph component that are essential to helpful for the otherwise essential to maintain the homeostasis in the body. Okay, ಹೋಮಿಯೋಸ್ಟಾಸಿಸ್ ಅಂದ್ರೆ ಏನು? ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಮಾಡೋದನ್ನ ನೋಡ್ಕೊಳ್ತಾ ಹೋಗುತ್ತೆ. ಯಾವ ತರ ಬ್ಯಾಲೆನ್ಸ್? ಹೊರಗಡೆಯಿಂದ ಪ್ರೊಟೆಕ್ಷನ್ಗೆ ಯಾವ ತರ ಹೊರಗಡೆ ಅಂದ್ರೆ ಜಸ್ಟ್ ಲೈಕ್ ಮೈಕ್ರೋ ಆರ್ಗಾನಿಸಮ್ ಇರ್ಬೋದು, ಅಥವಾ ಅಲರ್ಜಿಕ್ ಪೋಲನ್ ಗ್ರೇನ್ಸ್ ಇರ್ಬೋದು, ಅಥವಾ ಡಸ್ಟ್ ಪಾರ್ಟಿಕಲ್ಸ್ ಇರ್ಬೋದು. ನಾಟ್ ಓನ್ಲಿ ದೀಸ್ ಥಿಂಗ್ಸ್, ಕೆಮಿಕಲ್ ಕಂಪೋನೆಂಟ್ ಇರ್ಬೋದು, ನೀವು ಕನ್ಸ್ಯೂಮ್ ಮಾಡುವಂತ ವೆರೈಟಿ ಆಫ್ ಫುಡ್ಸ್, ಮೆಡಿಸಿನ್, ಡ್ರಗ್ಸ್, ಅದರಲ್ಲೂ ಕೂಡ ಏನಾಗುತ್ತೆ, ಬಾಡಿಗೆ ಎಲ್ಲದೂ ಕೂಡ ಸೆಟ್ ಆಗಲ್ಲ, ಸೂಟ್ ಆಗೋದಿಲ್ಲ. ಸೊ ಅಂತ ಟೈಮಲ್ಲಿ ಏನ್ ಮಾಡುತ್ತೆ, ದ ಬ್ಲಡ್ ಆಸ್ ವೆಲ್ ಆಸ್ ದ ಲಿಂಫ್ ಸಿಸ್ಟಮ್ both together work in hand, and those are helpful for the homeostasis in almost all part of the body. ಏನಾಯ್ತು, ಬ್ಲಡ್ ಎಲ್ಲ ಕಡೆ ರಿಲೀಸ್ ಆಗೋದ್ರಿಂದ, ಸರ್ಕ್ಯುಲೇಟ್ ಆಗೋದ್ರಿಂದ ಥ್ರೂ ಕೆಪಿಲರೀಸ್, ಚಿಕ್ಕದಾಗಿರುವಂತ ನರ್ವ್ಸ್ ಜೊತೆಗೆ ನರಮಂಡಲ ಅಂತ ಹೇಳ್ತೀವಲ್ವಾ. ಸೊ ಅದ್ರಲ್ಲಿ ಏನ್ ಮಾಡುತ್ತೆ, ಬ್ಲಡ್ ಫ್ಲೋ ತುಂಬಾ ಚಿಕ್ಕದಾಗಿ ಮೈನ್ಯೂಟ್ ಆಗಿ ಹೋಗ್ತಾ ಇರುತ್ತೆ. ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಏನಾದ್ರೂ ಡ್ಯಾಮೇಜ್ ಇದ್ರೆ ಅಥವಾ ಟಾಕ್ಸಿಕ್ ಕೆಮಿಕಲ್ ಕಂಪೋನೆಂಟ್ ಇದ್ರೆ ಏನ್ ಮಾಡುತ್ತೆ, ಅದನ್ನ ಲಿಂಫ್ಯಾಟಿಕ್ ಸಿಸ್ಟಮ್ಗೆ ತಂದು ಕೊಡ್ತಾ ಹೋಗುತ್ತೆ. ಅಲ್ಲಿಂದ ನಮ್ಗೆ ಏನಾಯ್ತು, ಇಮ್ಯುನಿಟಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದನ್ನ ಮ್ಯಾಕ್ಸಿಮಮ್ ಲೆವೆಲ್ಗೆ ಮೆಕ್ಯಾನಿಸಮ್ ಥ್ರೂ ಯಾವುದು, ವೈಟ್ ಬ್ಲಡ್ ಸೆಲ್ಸ್, ಎಸ್ಪೆಷಲಿ ನ್ಯೂಟ್ರೋಫಿಲ್, ಬೇಸೋಫಿಲ್, ಈಸನೋಫಿಲ್ಸ್, ಮೋನೋಸೈಟ್ಸ್ ಅಂಡ್ ಲಿಂಫೋಸೈಟ್ಸ್, ಈ ಎಲ್ಲ ಆರ್ಮಿ ಜೊತೆ ಏನ್ ಮಾಡುತ್ತೆ, ಅದು ಫೈಟ್ ಔಟ್ ಮಾಡಿ ಕಂಪ್ಲೀಟ್ ಆಗಿ ಬ್ಯಾಕ್ಟೀರಿಯಾ ಇರ್ಬೋದು, ಫಂಗೈ ಇರ್ಬೋದು, ಕೆಮಿಕಲ್ ಡ್ರಗ್ಸ್ ಇರ್ಬೋದು, ಅಥವಾ ನಮ್ದೇ ಆಗಿರೋ ಓಲ್ಡ್ ಸೆಲ್ಸ್ ಇರ್ಬೋದು. ನೋಡಿ, ಡೇ ಬೈ ಡೇ, ಇಯರ್ ಬೈ ಇಯರ್ ಏನಾಗ್ತಾ ಹೋಗುತ್ತೆ, ನಮ್ಮ ಸ್ಕಿನ್ ಟೆಕ್ಸ್ಚರ್ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ. ಅದರಲ್ಲೂ ಕೂಡ ವೇರಿಯೇಷನ್ ಇದೆ. ಈಗ ನೋಡಿ, ನೀವು ಲಾಸ್ಟ್ ಇಯರ್ ಅಲ್ಲಿ ಇರೋ ಫೋಟೋ ತರ ನೀವು ರೈಟ್ ನೌ ಇಲ್ಲ. ಯಾಕೆ? ದರ್ ಇಸ್ ಅ ಲಾಟ್ ಆಫ್ ಡೆವಲಪ್ಮೆಂಟ್ ಇನ್ ಅವರ್ ಬಾಡಿ. ಅದನ್ನೆಲ್ಲ ಯಾವ್ದು ಮೇಂಟೈನ್ ಮಾಡ್ತಾ ಇರುವಂತದ್ದು, ಎಸ್ಪೆಷಲಿ ದ ಬಾಡಿ ಫ್ಲೂಯಿಡ್ಸ್ ಅಂಡ್ ದ ಬಾಡಿ ಫ್ಲೂಯಿಡ್ ಕಂಟೆಂಟ್. ಫ್ಲೂಯಿಡ್ ಜೊತೆಗೆ ಅದರಲ್ಲಿರುವಂತ ಮೇಜರ್ ಕಂಟೆಂಟ್ಗಳು ಕೂಡ ಏನ್ ಮಾಡ್ತಾ ಹೋಗುತ್ತೆ, ನಮ್ಮ ಬಾಡಿ ಹೋಮಿಯೋಸ್ಟಾಸಿಸ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ಯಾವುದು ಕೂಡ ಇಂಬ್ಯಾಲೆನ್ಸ್ ಅಲ್ಲ, ಒಂದನ್ನ ಜಾಸ್ತಿ ಮಾಡಿ ಇನ್ನೊಂದನ್ನ ಕಡಿಮೆ ಮಾಡೋದಲ್ಲ, ಎರಡನ್ನು ಕೂಡ ಬ್ಯಾಲೆನ್ಸ್ಡ್ ಲೆವೆಲ್ ಅಲ್ಲಿ 50-50 ಲೆವೆಲ್ ಅಲ್ಲಿ ತಗೊಂಡು ಹೋಗುವಂತ ಒಂದು ಪ್ರೋಸೆಸ್ ನ ಏನ್ ಹೇಳ್ತೀವಿ, ಹೋಮಿಯೋಸ್ಟಾಸಿಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಎಸ್. In last point, we already discussed that some of the disorders can also be seen in case of heart system. ಹಾರ್ಟ್ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ವರ್ಕ್ ಆಗದೆ ಇದ್ದಾಗ ಕೆಲವೊಂದು ರಿಲೇಟೆಡ್ ಡಿಸಾರ್ಡರ್ ಅಥವಾ ಡಿಸೀಸ್ ಅನ್ನ ನಾವು ನೋಡ್ತೀವಿ ಅಂತ ಹೇಳಿದ್ವಿ. ಅದನ್ನ ಲೀಸ್ಟ್ ಔಟ್ ಕೂಡ ಮಾಡಿದ್ವಿ. ಸೊ ಲೆಟ್ಸ್ ನೋ ಅಬೌಟ್ ವಾಟ್ ಆರ್ ದೋಸ್. The first heart related problem, and it's a high impact on blood pressure. Okay, that is hypertension. Hyper ಅಂದ್ರೇನು? excess. ಹೈಪರ್ ಅಂದ್ರೇನು? ಎಕ್ಸಸ್. ಹೈಪೋ ಅಂತಂದ್ರೆ ಕೆಳಗಡೆಗೆ, ಲೋ ಅಂತ ಕೂಡ ಹೇಳ್ಬೋದು. ಅದನ್ನ ಹೈಪರ್ ಅಂದ್ರೆ ಹೈ ಅಂತ ಕೂಡ ಕನ್ಸಿಡರ್ ಮಾಡ್ಬೋದು. ಓಕೆ, ಎಸ್.
Welcome again, students. Yes, let's consider. First one is hypertension. Hyper means high blood pressure. Usually, the blood pressure in a healthy individual, there must be less than 120 to less than 80 mm HG. HG ಅಂದ್ರೇನು? ಇದನ್ನ ಮರ್ಕ್ಯೂರಿಕ್ ಪ್ರೆಷರ್ ಅಲ್ಲಿ ಅದನ್ನ ಯೂನಿಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಅದಕ್ಕೆ ಏನ್ ಹೇಳುವಂಥದ್ದು ಇದನ್ನ HG ಅಂತ ಹೇಳ್ತೀವಿ. HG ಅಂದ್ರೇನು? ಮರ್ಕ್ಯೂರಿ. ಏನು ಒಂದು ಪರ್ಟಿಕ್ಯುಲರ್ ಸೆಕೆಂಡ್ಸ್ ಅಲ್ಲಿ ನೀವು ಬ್ರೀದಿಂಗ್ ಮಾಡುವಾಗ ಈಗ BP ಇನ್ಸ್ಟ್ರೂಮೆಂಟ್ ಇದೆಯಲ್ಲ, BP ಇನ್ಸ್ಟ್ರೂಮೆಂಟ್ ಅನ್ನ ಅಪ್ಲೈ ಮಾಡಿದಾಗ ಸಿಸ್ಟೋಲಿಕ್ ಮತ್ತು ಡಯಾಸ್ಟೋಲಿಕ್ ಒಂದು ಕಾರ್ಡಿಯಾಕ್ ಸೈಕಲ್ ಅಲ್ಲಿ ನಿಮ್ಮ ಬ್ಲಡ್ ಪ್ರೆಷರ್ ಏನಿದೆ ಹಾರ್ಟ್ ಒಳಗಡೆಗೆ ಅದು ಎಷ್ಟು ಏನ್ ಮಾಡುತ್ತೆ, ಮೆಷರ್ ಮಾಡುತ್ತೆ ಅನ್ನೋದನ್ನ ಹೇಳುವಂತ ಒಂದು ಇನ್ಸ್ಟ್ರೂಮೆಂಟ್ ಯಾವ್ದದು? BP, ಬ್ಲಡ್ ಪ್ರೆಷರ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್. ಅದನ್ನ ಯಾವ ಯೂನಿಟ್ ಅಲ್ಲಿ ರೆಪ್ರೆಸೆಂಟ್ ಮಾಡುವಂಥದ್ದು? HG. ಅದರಲ್ಲಿ ಮೇನ್ ಆಗಿ ಯೂಸ್ ಮಾಡಿರೋ ಕೆಮಿಕಲ್ ಯಾವುದು? ಮರ್ಕ್ಯೂರಿ. ಓಕೆ. ದ ನಾರ್ಮಲ್ ಇಂಡಿವಿಜುವಲ್ have the basic pressure is 80 to 120. 80 is minimal, 120 is maximum. ಇಷ್ಟು ಒಳಗಡೆ ಇದ್ರೆ ಆ ಇಂಡಿವಿಜುವಲ್ಗೆ ನಾರ್ಮಲ್ BP ಲೆವೆಲ್ ಇದೆ ಅಂತ ಹೇಳಿ ಕನ್ಸಿಡರೇಷನ್. ಸೊ ನಿಮ್ಮ ಮೀಟರ್ ಅಲ್ಲೂ ಕೂಡ ಏನಾಗುತ್ತೆ, ಅಷ್ಟೇ ರೇಂಜ್ ಅಲ್ಲಿ ತೋರಿಸ್ತಾ ಹೋಗುತ್ತೆ. ಸಪೋಸ್ ದ ಪರ್ಸನ್ ಆರ್ ಇಂಡಿವಿಜುವಲ್ ಈಸ್ slightly suffering from stress or anxiety or more than that. ಯಾವ್ದಾದ್ರು ಕೆಲಸದ ಒತ್ತಡ ಇರ್ಬೋದು, ಎಕ್ಸಾಮ್ ಟೆನ್ಷನ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ಪ್ರಾಜೆಕ್ಟ್ ಟೆನ್ಷನ್ಸ್ ಇರ್ಬೋದು. ಆಗೇನಾಗುತ್ತೆ, ಅಗೇನ್ ದರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಇನ್ ಪ್ರೆಷರ್, ಬ್ಲಡ್ ಪ್ರೆಷರ್. ವಾಟ್ ಇಸ್ ದಟ್? He may or she may read the value is that 120 to 139 or simply the 140. ಓಕೆನಾ? ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟಿರ್ಬೇಕಾಗಿತ್ತು? 120 ಇರ್ಬೇಕಾಗಿತ್ತು. ಆದ್ರೆ ಇಲ್ಲಿ ಸ್ವಲ್ಪ ಏನು ಟೆನ್ಷನ್ ಆಗ್ಬಿಟ್ಟು ಅವ್ರ ಬ್ಲಡ್ ಪ್ರೆಷರ್ ಎಷ್ಟಾಗುತ್ತೆ, ಮ್ಯಾಕ್ಸಿಮಮ್ ಲೆವೆಲ್ಗಿಂತ 20 ಅಷ್ಟು ಹೈ ಆಗುತ್ತೆ. ಅಂದ್ರೆ ಏನು, 140 ಆಗುತ್ತೆ. ಸೊ ಇಲ್ಲಿ ನಾರ್ಮಲ್ ಮಿನಿಮಮ್ ಎಷ್ಟಿರ್ಬೇಕು? 80 ಇರ್ಬೇಕಾಗಿತ್ತು. 80 ಇಂದ 9 ರೀಡಿಂಗ್ ಜಂಪ್ ಆಗಿದೆ. ಸೊ ಅಲ್ಲೇನಾಗುತ್ತೆ, ಆ ಕಂಡೀಷನ್ ಅನ್ನ ನಾವೇನ್ ಹೇಳ್ಬೋದು? ಜಸ್ಟ್ 20, ಜಸ್ಟ್ 9 ಅಂತ ಹೇಳ್ತೀವಿ. ಬಟ್ ದ ಹಾರ್ಟ್ ಓಂಟ್ ಸಸ್ಟೈನ್ ಅಥವಾ ಹಾರ್ಟ್ ಓಂಟ್ ಟಾಲರೇಟ್ ಸಚ್ ಪ್ರೆಷರ್. ಆ ಹಾರ್ಟ್ ಅಲ್ಲಿ ಏನಾಗುತ್ತೆ, ಅಷ್ಟು ವೇರಿಯೇಷನ್, ಚಿಕ್ಕದಾಗಿರುವಂತ ವೇರಿಯೇಷನ್ ಪ್ರೆಷರ್ ಅನ್ನು ಕೂಡ ಟಾಲರೇಟ್ ಮಾಡೋ ಕೆಪಾಸಿಟಿ ಹಾರ್ಟ್ಗೆ ಇಲ್ಲ. ಹಾಗಾಗಿ ಅದಕ್ಕೆ ಏನ್ ಹೇಳ್ತಾರೆ, ತುಂಬಾ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳುವಂಥದ್ದು. ದಟ್ ಕಂಡೀಷನ್ ಈಸ್ ನೋನ್ ಆಸ್ ಪ್ರೀ ಹೈಪರ್ ಟೆನ್ಷನ್. ಅಂದ್ರೇನು, BP, ಹೈ BP ಆಗೋಕ್ಕಿಂತ ಮುಂಚಿನ ಒಂದು ಸ್ಟೇಜ್, ಅದನ್ನ ನಾವೇನ್ ಹೇಳ್ತೀವಿ? ಪ್ರೀ ಹೈಪರ್ ಟೆನ್ಷನ್. ಇಲ್ಲಿದೆ ನೋಡಿ, ಬ್ಯಾರೋಮೀಟರ್ ಅಲ್ಲಿ ಪ್ರೆಷರ್ ಅಂತ ಹೇಳ್ತೀವಲ್ಲ, ಇಲ್ಲಿ ಸ್ವಲ್ಪ ವೇರಿಯೇಷನ್ ಆಗುತ್ತೆ, ಸ್ವಲ್ಪ ಹೈ ಆಗುತ್ತೆ. ದಟ್ ಈಸ್ ಅ pre-hypertension condition. Then the stage 1 hypertension, ಕಂಪ್ಲೀಟ್ ಆಗಿ BP ಏನಾಗುತ್ತೆ, ಹೈ ಆಗುತ್ತೆ. ಹೈ ಇದ್ರಲ್ಲೂ ಕೂಡ ಏನು ಸ್ಟೇಜಸ್ ಇದೆ, stage 1, stage 2 and more than that. In case of hypertension stage 1, the patient may show how much value? 142 ಅಥವಾ 160ನ ತೋರಿಸ್ತಾರೆ. ನಮ್ಗೆ ಎಷ್ಟಿರ್ಬೇಕು ನಾರ್ಮಲ್ ಆಗಿ? ಓನ್ಲಿ 120. ದ ಹೈಪರ್ ಟೆನ್ಷನ್ ಸ್ಟೇಜ್ 1 ಅಲ್ಲಿ ಎಷ್ಟಾಗುತ್ತೆ? 160 ಅಲ್ಲಿ ತೋರಿಸುತ್ತೆ ಪ್ರೆಷರ್. ಅಂಡ್ ದೆನ್ ಇಟ್ಸ್ 99, ಆಲ್ಮೋಸ್ಟ್ ಆಲ್ 100ಗೆ ರೀಚ್ ಆಗುತ್ತೆ. ದಟ್ ಈಸ್ ಅ ಸ್ಟೇಜ್ 1 ಹೈಪರ್ ಟೆನ್ಷನ್ ಆರ್ ಹೈ ಬ್ಲಡ್ ಪ್ರೆಷರ್. ಓಕೆ. ಇನ್ ಕೇಸ್ ಆಫ್ ಟೆನ್ಷನ್ 2 or hypertension stage 2, the almost all the pressure become very high. How much? 179 maximum.
ಮಿನಿಮಮ್ ಎಷ್ಟಾಗುತ್ತೆ 109. ಆಲ್ಮೋಸ್ಟ್ ಆಲ್ 100 ಡಿಫರೆನ್ಸ್ ಅಲ್ಲಿ 100 ರೀಚ್ ಆಗುತ್ತೆ ಮಿನಿಮಲ್ ಮತ್ತೆ ಮ್ಯಾಕ್ಸಿಮಮ್. ಸೊ ಈ ಸ್ಟೇಜ್ ಅನ್ನ ತುಂಬಾ ಡೇಂಜರಸ್ ಅಂತ ಹೇಳ್ತಾ ಹೋಗ್ತೀವಿ, ಹೈ ಬ್ಲಡ್ ಪ್ರೆಷರ್. ದೆನ್ ಮೋರ್ ದ್ಯಾನ್ 2 stages the condition is completely referred as crisis. ಈ ಕ್ರೈಸಿಸ್ ಅಲ್ಲಿ ಏನಾಗುತ್ತೆ, ಮೋರ್ ದೆನ್ 180 ದಾಟುತ್ತೆ ಯಾವುದು ಬ್ಲಡ್ ಪ್ರೆಷರ್. ಓಕೆ, ಇಟ್ ಮೇ 200 210 ಇಷ್ಟು ರೀಚ್ ಆದಾಗ ಏನಾಗುತ್ತೆ, ಹಾರ್ಟ್ ಏನ್ ಮಾಡುತ್ತೆ, ಹಾರ್ಟ್ ವಾಲ್ಗಳೇನಿದೆ ಆ ಕಂಪ್ಲೀಟ್ ಪ್ರೆಷರ್ ಅನ್ನ ವಿಥ್ಹೆಲ್ಡ್ ಮಾಡೋ ಕೆಪಾಸಿಟಿ ಇರೋದಿಲ್ಲ. ಇನ್ ಸಚ್ ಕಂಡೀಷನ್ the whole heart become dead. Otherwise, the whole heart become involved in the stroke condition. ಇಲ್ಲಿ ನೋಡಿ ಎಷ್ಟಾಗುತ್ತೆ, ಮೋರ್ ದನ್ 180 200ಗೆ ರೀಚ್ ಆಯ್ತು ಅಂತಂದ್ರೆ ಕಂಪ್ಲೀಟ್ ಬ್ಲಡ್ ಪ್ರೆಷರ್ ಲೆವೆಲ್ ಎಷ್ಟಿದೆ, ಮ್ಯಾಕ್ಸಿಮಮ್ ಇದೆ 220 ತನಕನು, ಅದಕ್ಕಿಂತ ಕೂಡ ಆಚೆ ಹೋಗುತ್ತೆ. ಸೊ ಆ ಟೈಮಲ್ಲಿ there is a lot of pressure on heart wall which is very much dangerous to the wall as well as pumping system. ಓಕೆ, ಆ ವೆಂಟ್ರಿಕಲ್ ಸಿಸ್ಟಮ್ ಇರುತ್ತಲ್ವಾ, ಅಲ್ಲಿ ಪಂಪ್ ಔಟ್ ಮಾಡೋದಕ್ಕೆ ಈ ಸ್ಟೇಜಸ್ ಏನಿದೆ ಅದು ತುಂಬಾ ಡಿಫಿಕಲ್ಟಿನ ಕಾಸ್ ಮಾಡ್ತಾ ಇರುತ್ತೆ. ಓಕೆ, ಸೊ ದಟ್ ಈಸ್ ದ ಥಿಂಗ್ ಇನ್ yes, this is about hypertension or high blood pressure. Next is coronary artery disease. This is a complete accumulation of fat. Okay, look at it. ಇಲ್ಲಿದೆ ಅಲ್ವಾ, ಎಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ, ಎಸ್ಪೆಷಲಿ ಇನ್ ದ ವೆಸಲ್ ದಟ್ ಕನೆಕ್ಟೆಡ್ ಟು ದ ಹಾರ್ಟ್. ಬ್ಲಡ್ ವೆಸಲ್ಸ್ ಏನಿರುತ್ತೆ ಹಾರ್ಟ್ಗೆ ಕನೆಕ್ಟ್ ಆಗಿರುವಂಥದ್ದು, ಅದರಲ್ಲಿ ಹೈ ಅಕ್ಯುಮುಲೇಷನ್ ಆಫ್ ಕ್ಯಾಲ್ಸಿಯಂ, ಫ್ಯಾಟ್ ಆರ್ ಕೊಲೆಸ್ಟಿರಾಲ್. ಸೊ ಈ ಎಲ್ಲ ಕಂಪೋನೆಂಟ್ ಏನ್ ಮಾಡುತ್ತೆ, ನರ್ವ್ಸ್ ಇನ ವಾಲ್ ಅಲ್ಲಿ ತುಂಬಾ ಹೈ ಆಗಿ ಅಕ್ಯುಮುಲೇಟ್ ಆಗುತ್ತೆ. ಫ್ಯಾಟ್ ಎಡಿಪೋಸ್ ಟಿಶ್ಯೂ ಒಳಗಡೆಗೆ ಮ್ಯಾಕ್ಸಿಮಮ್ ಆಗಿ ಅಕ್ಯುಮುಲೇಟ್ ಆದಾಗ ಏನಾಗುತ್ತೆ, ದ ನರ್ವ್ ಬಿಕಮ್ ಆಲ್ಸೋ ವೆರಿ ಸ್ಟ್ರಿಂಜೆಂಟ್. ಸ್ಟ್ರಿಂಜೆಂಟ್ ಅಂದ್ರೆ ಏನು, ಕಂಪ್ಲೀಟ್ ಆಗಿ ಶ್ರಿಂಕ್ ಆಗ್ತಾ ಹೋಗುತ್ತೆ ಒಳಗಡೆ ಪೋರ್ಷನ್. ಯಾಕಂದ್ರೆ ಎನ್ಲಾರ್ಜ್ ಆಗಿರ್ಬೇಕು. ನಾರ್ಮಲ್ ಆಗಿರುವಂತ ಒಂದು ಆರ್ಟರಿ ಏನಾಗಿರುತ್ತೆ, ಕಂಪ್ಲೀಟ್ ಆಗಿ ದೊಡ್ಡದಾಗಿರ್ಬೇಕು ಸೈಜ್. ಯಾವಾಗ ಇದು ಹೈ ಆಗಿ ಅಕ್ಯುಮುಲೇಟ್ ಆಗುತ್ತೆ, ದೆನ್ ದ ಹೋಲ್ ಪ್ಲೇಕ್ಸ್ ಈಸ್ ವೆರಿ ಡೇಂಜರಸ್ ಟು ದ ಫ್ಲೋ ಆಫ್ ಬ್ಲಡ್. ಬ್ಲಡ್ ಅನ್ನು ಫ್ಲೋ ಮಾಡೋದಕ್ಕೆ ಈಸಿಯಾಗಿ ಸ್ಪೇಸ್ ಇರೋದಿಲ್ಲ. ಅದನ್ನ ನಾವೇನ್ ಹೇಳ್ತೀವಿ, ಕನ್ಸ್ಟ್ರಿಕ್ಟೆಡ್ ಸೈಜ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ಅ ಪ್ಲೇಕ್ ಫಾರ್ಮೇಶನ್. ಯೆಲ್ಲೋ ಕಲರ್ ಇದೆ ಅಲ್ವಾ, ಹಾಗಾಗಿ ದ ಏರಿಯಾ ಬಿಕಮ್ ನ್ಯಾರೋಡ್, ದಟ್ ಈಸ್ ಕಂಪ್ಲೀಟ್ ಆಗಿ ಚಿಕ್ಕದಾಗ್ತಾ ಹೋಗುತ್ತೆ. ದೆನ್ ಫೈನಲಿ this leads to the movement. This leads to the disturbance in the movement of blood and also leads to coronary artery disease. This is also known as atherosclerosis. Okay, atherosclerosis. Yes, this is a major thing we can observe in almost all after 40 years of age. Okay. Yes. Then angina.
Angina. It's an acute chest pain due to oxygen deficiency to heart muscle. ನೋಡಿ, ನೀವು ಬ್ರೀತಿಂಗ್ ಪರ್ಪಸ್ ಅನ್ನ ಪ್ರಾಪರ್ ಆಗಿ ಮಾಡದೇ ಇದ್ರೆ ಏನಾಗುತ್ತೆ, ಆಕ್ಸಿಜನ್ ಡೆಫಿಷಿಯನ್ಸಿ ಆಗುತ್ತೆ. ಅಂಡ್ ಫೈನಲಿ ದಟ್ ಲೀಡ್ಸ್ ಟು ವಿಚ್ ಕಂಡೀಷನ್? ಆಂಜಿನಾ. ಆಂಜಿನಾ ಅಂದ್ರೆ ಏನು? ಕಂಪ್ಲೀಟ್ ಹಾರ್ಟ್ ಮಸಲ್ ಏನಿದೆ ಒಂಥರ ಏನಾಗುತ್ತೆ, ಸ್ಟಿಫ್ ಆಗಿ ನಿಂತ್ಕೊಳ್ಳುತ್ತೆ, ಪಂಪ್ ಔಟ್ ಮಾಡಲ್ಲ. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಆಕ್ಸಿಜನ್ ಟು ಎವ್ರಿ ಪಾರ್ಟ್ ಆಫ್ ದ ಬಾಡಿ. ಹಾಗಾಗಿ ಪ್ರತಿಯೊಂದು ಮಸಲ್ ಮೂವ್ಮೆಂಟ್ ಆಗುವಾಗ್ಲೂ ಕೂಡ ಏನಾಗ್ಬೇಕು, ನಮ್ಗೆ ಆಕ್ಸಿಜನ್ ಸಪ್ಲೈ ಪ್ರಾಪರ್ ಆಗಿ ಇರ್ಬೇಕು. ಎಸ್ಪೆಷಲಿ ಇಟ್ ಅಕರ್ಸ್ ಡ್ಯೂ ಟು ಇಂಪ್ರಾಪರ್ ಬ್ಲಡ್ ಫ್ಲೋ. ಬ್ಲಡ್ ಫ್ಲೋ ಆದ್ರೆ ಮಾತ್ರ ಏನಾಗುತ್ತೆ, ಆಕ್ಸಿಜನ್ ರಿಚ್ ಆಗಿರುವಂತ ಬ್ಲಡ್ ಫ್ಲೋ ಆದ್ರೆ ಮಾತ್ರ ಆಕ್ಸಿಜನ್ ಸಪ್ಲೈ ಆಗ್ತಾ ಹೋಗುತ್ತೆ ಮಸಲ್ಸ್ಗೆ. ಅಂಡ್ ಇಟ್ ಈಸ್ ಕಾಮನ್ ಅಮಾಂಗ್ ಮಿಡಲ್ ಏಜ್ಡ್ ಅಂಡ್ ಎಲ್ಡರ್ಲಿ. ಆಫ್ಟರ್ 40 ಇಂದ ನಿಮ್ಗೆ ಓಲ್ಡ್ ಏಜ್ ಪರ್ಸನ್ 60, 65, 70 ಈ ತರ ಯಾವುದೇ ಪರ್ಸನ್ ಅಲ್ಲೂ ಕೂಡ ನಾವು ಆಂಜಿನಾ ಕಂಡೀಷನ್ ನ ನೋಡ್ಬೋದು. ಯಾಕಂದ್ರೆ ಅವರು ಬ್ರೀದಿಂಗ್ ಕಂಟೆಂಟ್ ಏನಿರುತ್ತೆ, ಬ್ರೀದಿಂಗ್ ಏನಾಗಿರುತ್ತೆ, ನಾರ್ಮಲ್ ಆಗಿರೋದಿಲ್ಲ, ಚಿಕ್ಕ ಚಿಕ್ಕದಾಗಿರುತ್ತೆ, ಪಾಸ್. ಸೊ ಇನ್ ಸಚ್ ಕಂಡೀಷನ್ ದೇ ಹ್ಯಾವ್ ಟು ಬ್ರೀತ್ ಪ್ರಾಪರ್ಲಿ. And then another disorder is heart failure. It is the inability of heart to pump blood enough to meet the needs of body. ಬಾಡಿಯ ಕಂಪ್ಲೀಟ್ ನೀಡನ್ನ ಬ್ಲಡ್ ಥ್ರೂನೇ ಆಗ್ಬೇಕಾಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ಹಾರ್ಟ್ ಏನ್ ಮಾಡುತ್ತೆ, ಪಂಪ್ ಔಟ್ ಮಾಡಲ್ಲ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಬ್ಲಡ್ ನ. ಆಲ್ರೆಡಿ ನಾವು ನೋಡಿದೀವಿ, ಸ್ಟ್ರೋಕ್ ವಾಲ್ಯೂಮ್ ಔಟ್ಕಮ್ ಅಂತ ಎಲ್ಲ ನೋಡಿದೀವಿ. 70 ml 1 ಕಾರ್ಡಿಯಾಕ್ ರಿದಮ್ ಅಲ್ಲಿ ಸಿಗುತ್ತೆ ನಮ್ಗೆ. ಅದೇ ತರದ ಎಷ್ಟು ರಿದಮ್ ಅಲ್ಲಿ ನಮ್ಗೆ ಏನಾಗ್ಬೇಕು, ಬಾಡಿಗೆ ಬೇಕಾಗಿರುವಂತ ಎಲ್ಲ ಬ್ಲಡ್ ಏನಿದೆ ಅದು ರೀಚ್ ಮಾಡಬೇಕು, ಬ್ಲಡ್ ವಾಲ್ಯೂಮ್ ಅನ್ನ ರೀಚ್ ಮಾಡಬೇಕು. ಸೊ ಇನ್ ಸಚ್ ಕೇಸಸ್ ದ ಹಾರ್ಟ್ ಫೇಲ್ಸ್ ಟು ಗಿವ್ 70 ml ಆಫ್ ಬ್ಲಡ್ ಡ್ಯೂರಿಂಗ್ 1 cycle. ಅಲ್ಲೇನಾಗುತ್ತೆ, 70 ಬದಲು ಏನಾಗುತ್ತೆ 50 ml ಕೊಡ್ಬೋದು. ಸೊ ದಟ್ ಈಸ್ ದ ಫೇಲ್ಯೂರ್ ಆಫ್ ಹಾರ್ಟ್. ಏನಾಗುತ್ತೆ, ಪ್ರಾಪರ್ ಕಂಡೀಷನ್ ಇರೋದಿಲ್ಲ. ಸೊ ಅದನ್ನ ನಾವೇನ್ ಹೇಳ್ತೀವಿ, ಫೇಲ್ಯೂರ್ ಆಫ್ ಹಾರ್ಟ್. ಓಕೆ, ರೆಡ್ಯೂಸ್ಡ್ ವಾಲ್ಯೂಮ್ ಅಲ್ಲಿ ವರ್ಕ್ ಮಾಡ್ತಾ ಇರುತ್ತೆ. ಅಂಡ್ ಆಲ್ಸೋ ಕಂಜೆಷನ್ ಆಫ್ ದ ಲಂಗ್ಸ್ ಇಸ್ ದ ಮೇನ್ ಸಿಂಟಮ್. ಯಾಕೆ ಈ ತರ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು? ಕಂಜೆಷನ್ ಅಂದ್ರೇನು, ನಿಮ್ಮ ಶ್ವಾಸಕೋಶದಲ್ಲಿ ಅಥವಾ ಲಂಗ್ಸ್ ಅಲ್ಲಿ ಏನಾಗಿರುತ್ತೆ, ಫೆಲ್ಗಮ್ ಅಂದ್ರೇನು, ಸಮ್ ಆಫ್ ಬ್ರೀದಿಂಗ್ ಪ್ರಾಬ್ಲಮ್ ಇರುವಂತ ಎಲ್ಲ ಕಂಡೀಷನ್ ಅಲ್ಲಿ ಇಲ್ಲೇನಾಗುತ್ತೆ, ವೆಬ್ ಲೈಕ್ ಸ್ಟ್ರಕ್ಚರ್ ಆಗ್ತಾ ಹೋಗಿರುತ್ತೆ. ಹಾಗಾಗಿ ಪ್ರಾಪರ್ ಆಗಿ ನಮ್ಗೆ ಆಕ್ಸಿಜನ್ ಸಪ್ಲೈ ಮಾಡುವಂತ ನರ್ವ್ಸ್ಗೆ ಎಲೆಕ್ಟ್ರಿಕಲ್ ಸಿಗ್ನಲ್ ಪಾಸ್ ಆಗ್ತಾ ಇರೋದಿಲ್ಲ. ಹಾಗಾಗಿ ಕಂಜೆಷನ್ ಆಫ್ ದ ಲಂಗ್ ಇಸ್ ದ ಮೇನ್ ಸಿಂಪ್ಟಮ್ ಆಫ್ ಹಾರ್ಟ್ ಫೇಲಿಯರ್. ಹಾಗಾಗಿ ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ, ನಾನು 40 ವರ್ಷ ಆದ್ಮೇಲೆ ಉಸಿರಾಟ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಕ್ ಹೋಗ್ಬೇಡಿ. ಯಾಕೆಂದ್ರೆ ನೀವು ನೋಡಿರ್ತೀರಾ, ಕೇಳಿ ಕೂಡ ಇರ್ತೀರಾ, ಸ್ಟೂಡೆಂಟ್ಸ್ ಯಾರು ಸ್ಟೇಜ್ ಅಲ್ಲಿ ಜಸ್ಟ್ ಒಪಿನಿಯನ್ ಮಾತಾಡುವಾಗಲೇ ಕೂಡ ಏನಾಗುತ್ತೆ, ಹಾರ್ಟ್ ಫೇಲ್ ಆಗಿರೋ ಚಾನ್ಸಸ್ ಜಾಸ್ತಿ ಇದೆ. ಸಡನ್ ಆಗಿ ಕೊಲ್ಯಾಪ್ಸ್ ಆಗಿರೋ ಚಾನ್ಸಸ್ ನ ನೀವು ನೋಡಿದ್ದೀರಾ, ತುಂಬಾ ಜನರಲ್ಲಿ ನೋಡಿದ. ಯಾಕೆ ಈ ತರ ಕಂಡೀಷನ್ ಆದಾಗ, ತುಂಬಾ ಪೊಲ್ಯೂಷನ್ ಇಂದ ಏನಾಗಿರುತ್ತೆ, ಲಂಗ್ಸ್ ಕೆಪಾಸಿಟಿ, ಆಕ್ಸಿಜನ್ ನ ಸಪ್ಲೈ ಮಾಡೋ ಕೆಪಾಸಿಟಿ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರಾಪರ್ ಆಗಿ ಬ್ರೀದಿಂಗ್ ಮಾಡ್ತಾ ಹೋಗಿ. ಓಕೆ, ಎಸ್. ದೆನ್ another disorder is cardiac arrest. It's completely depend on the roadway to the heart. ಈ ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದೇನಿದೆ, ಕಂಪ್ಲೀಟ್ ಆಗಿ ಹಾರ್ಟ್ ಬೀಟ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಯಾಕೆ ಸ್ಟಾಪ್ ಆಗುತ್ತೆ? ದೆರ್ ಇಸ್ ವಿಚ್ ಒನ್? ಲುಕ್ ಎಟ್ ಹಿಯರ್. ಬ್ಲಾಕ್ಡ್ ಆರ್ಟರಿ. ಈ ನರ್ವ್ ಸಿಸ್ಟಮ್ ಅಲ್ಲಿ ವೆಸಲ್ಸ್ ಅಲ್ಲಿ ಏನಿದೆ, ಕಂಪ್ಲೀಟ್ ಆಗಿ ಪ್ಲೇಗ್ ಫಾರ್ಮೇಶನ್ ಆಗುತ್ತೆ. ಜೊತೆಗೆ ಕಾರ್ಡಿಯಾಕ್ ಪಂಪ್ ಆಗೋದಕ್ಕೆ ಏನ್ ಬೇಕು ನಮ್ಗೆ? ಸ್ಯಾನ್ ಬೇಕಲ್ವಾ, SAN ಆರ್ SNV. ಸೊ ಈ ಎಲೆಕ್ಟ್ರಿಕ್ ಪಂಪ್ ನ
ಆನ್ ಮಾಡೋದಕ್ಕೆ ಈ ಒಂದು ಇನ್ಸ್ಟ್ರೂಮೆಂಟ್ ಬೇಕಲ್ವಾ, ಆ ಒಂದು ನೋಡಲ್ ಟಿಶ್ಯೂ ಬೇಕಾಗಿರೋದು. ಅಲ್ಲೇನಾಗುತ್ತೆ, ಸಡನ್ ಆಗಿ ಇಟ್ ಸ್ಟಾಪ್ಸ್. ಇನ್ ಸಚ್ ಸಿಚುವೇಶನ್ ದ ಹಾರ್ಟ್ ಸ್ಟಾಪ್ಸ್ ಬೀಟಿಂಗ್. ಪಂಪ್ ಆನ್ ಆದ್ರೆ ಮಾತ್ರ ಏನಾಗುತ್ತೆ, ಹಾರ್ಟ್ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಆ ಮೂವ್ಮೆಂಟ್ ಅನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡೋದು ಯಾರು, ದ ಬ್ಲಾಕೇಜ್ ಆಫ್ ಆರ್ಟರಿ. ಆರ್ಟರಿ ಜೊತೆಗೆ ಬ್ಲಾಕೇಜ್ ಆದ್ರೂ ಕೂಡ SNV ಅಥವಾ ಸ್ಯಾನ್ ಫೈಬರ್ಸ್, ನೋಡ್ಯೂಲ್ಸ್ ಎಲ್ಲ ಇದೆ ಅಲ್ವಾ, ಅದು ಕೂಡ ಎಲೆಕ್ಟ್ರಿಕಲ್ ನ ಜನರೇಟ್ ಮಾಡೋ ಕೆಪಾಸಿಟಿನ ಕಳ್ಕೊಳ್ತಾ ಹೋಗುತ್ತೆ. ಸೊ ದಟ್ ಈಸ್ ದ ರೀಸನ್ ವಿ ಹ್ಯಾವ್ ಟು ಅಗೇನ್ ಮೋರ್ ಅಂಡ್ ಮೋರ್ ಕಾನ್ಸಂಟ್ರೇಟ್ ಆನ್ ಲಂಗ್ಸ್ ಎಕ್ಸಸೈಸ್. ಅರ್ಥ ಆಗ್ತಿದ್ಯಾ? ಹಾರ್ಟ್ ಸ್ಟಾಪ್ಸ್ ಬೀಟಿಂಗ್, ದಟ್ ಈಸ್ ಅ ಕಾರ್ಡಿಯಾಕ್ ಅರೆಸ್ಟ್. ಇದು ಯಾವುದೇ ಟೈಮಲ್ಲೂ ಕೂಡ ಆಗ್ಬೋದು. ನಿಮ್ಗೆ ಏನೋ ರೋಗ ಬಂದೇನೆ ಆಗ್ಬೇಕು, ಅಥವಾ ನೀವೇನೋ ತುಂಬಾ ಚೆನ್ನಾಗಿ ತಿನ್ಕೊಂಡಿದ್ದೀರಿ, high accumulation of cholesterol. No, there is not at all a point for cardiac arrest. Okay, ಯಾರಿಗೆ ಬೇಕಾದ್ರೂ ಬರ್ಬೋದು. 32 ಇಂದ ಸ್ಟಾರ್ಟ್ ಆಗುತ್ತೆ, ರೈಟ್ ನೋ 18 ಇಯರ್ಸ್ ಏಜ್ಗೂ ಕೂಡ ಬಂದಿದೆ. ಸೊ ಹಾಗಾಗಿ ಬ್ರೀತಿಂಗ್ ಇಸ್ ದ ಬೆಸ್ಟ್ ವೇ ಟು ಆಕ್ಟಿವೇಟ್ ಯುವರ್ ಹಾರ್ಟ್. ಲಂಗ್ಸ್ ಪ್ರಾಪರ್ ಆಗಿದ್ರೆ ಹಾರ್ಟ್ ಕೂಡ ಪ್ರಾಪರ್ ಆಗುತ್ತೆ. ಹಾರ್ಟ್ ಚೆನ್ನಾಗಿದ್ರೆ ಬ್ಲಡ್ ಅಲ್ಲಿ ಸರ್ಕ್ಯುಲೇಷನ್ ಕೂಡ ನೀಟ್ ಅಂಡ್ ಕ್ಲೀನ್ ಆಗಿ ಮೂವ್ ಆಗ್ತಾ ಇರುತ್ತೆ. ನೀವೇನೇ ಕನ್ಸ್ಯೂಮ್ ಮಾಡಿ, ಬಟ್ ದರ್ ಈಸ್ ಅ ಮೂವ್ಮೆಂಟ್, ದೇರ್ ಶುಡ್ ಬಿ ಅ ಮೂವ್ಮೆಂಟ್ ಅಲ್ವಾ? ಎಸ್, ದಟ್ ಈಸ್ ಕಾರ್ಡಿಯಾಕ್ ಅರೆಸ್ಟ್. ದೆನ್ ಹಾರ್ಟ್ ಅಟ್ಯಾಕ್. ಇವೆಲ್ಲ ಟರ್ಮಿನಾಲಜೀಸ್ಗಳು ಒಂದೇ ತರ ಅನಿಸ್ತಾ ಇದೆ ಅಲ್ವಾ? ಬಟ್ ದರ್ ಇಸ್ ಅ ಸ್ಲೈಟ್ ಡಿಫ್ರೆನ್ಸ್ ಇನ್ ಬಿಟ್ವೀನ್ ಆಲ್ಮೋಸ್ಟ್ ಆಲ್ ದ ಲೀಸ್ಟೆಡ್ ಡಿಸಾರ್ಡರ್ ಆಫ್ ಹಾರ್ಟ್. ಹಾರ್ಟ್ಗೆ ಸಂಬಂಧಪಟ್ಟಿರುವಂಥದ್ದು ಎಲ್ಲದೂ ಕೂಡ ಒಂದೇ ತರ ಅನ್ಸುತ್ತೆ, ಬಟ್ ಅಲ್ಲಿ ಮೈನ್ಯೂಟ್ ಚೇಂಜಸ್ ಇರೋದ್ರಿಂದನೇ ಎಲ್ಲರಿಗೂ ಒಂದೇ ತರ ಆಗೋದಿಲ್ಲ. ನಾವೇನ್ ಮಾಡ್ತೀವಿ, ಕಾಮನ್ ಆಗಿ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಫೇಲ್ ಎರಡೇ ಕಾಮನ್ ವರ್ಡ್ಸ್ ನ ಯೂಸ್ ಮಾಡಿ ಅವ್ರ ಡೆತ್ ರಿಪೋರ್ಟ್ನ ಹೇಳ್ತೀವಿ ಅಲ್ವಾ, ಕಾಮನ್ ಪೀಪಲ್. ಬಟ್ ದೇರ್ ಆರ್ ಲಾಟ್ ಆಫ್ ಡಿಫರೆನ್ಸ್ ಇನ್ ಈಚ್ ಅಂಡ್ ಎವ್ರಿ disorder. Yes, the last is heart attack. It is the sudden damage of heart muscle due to inadequate blood supply. ಅಲ್ವಾ? ಕಂಪ್ಲೀಟ್ ಆಗಿ ನಾರ್ಮಲ್ ಲೆವೆಲ್ ಅಲ್ಲಿ ಬ್ಲಡ್ ಸಪ್ಲೈ ಆಗಬೇಕು. ಲವ್ ಡಬ್ ಅನ್ನೋ ಒಂದು ಕಂಡೀಷನ್ ಅಲ್ಲಿ ಸಿಸ್ಟೋಲಿಕ್ ಅಂಡ್ ಡಯಾಸ್ಟೋಲಿಕ್ ಮೂವ್ಮೆಂಟ್ ಅಲ್ಲಿ ರಿಲ್ಯಾಕ್ಸೇಷನ್ ಅಂಡ್ ದೆನ್ ಫಿಲ್ಲಿಂಗ್ ಪ್ರೊಸೀಜರ್ ಆರ್ ಕಾಂಟ್ರಾಕ್ಷನ್. ಸೊ ಇನ್ ಸಚ್ ಕೇಸಸ್ ದೇರ್ ಶುಡ್ ಬಿ ಅ ಪ್ರಾಪರ್ ಬ್ಲಡ್ ಫ್ಲೋ ಫ್ರಮ್ ದ ಬಾಡಿ ಅಂಡ್ ಫ್ರಮ್ ದ ಲಂಗ್ಸ್. ಅಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರಬೇಕು. ಸೊ ಇಫ್ ದೇರ್ ಎನಿ sudden stop in the blood supply, that suddenly damages the heart of the muscle of the heart. ಇಲ್ಲಿ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗುತ್ತೆ. ಯಾಕಂದ್ರೆ ಪ್ರತಿಯೊಂದನ್ನು ಮೇಂಟೈನ್ ಮಾಡೋ ಕೆಪಾಸಿಟಿ ಯಾವುದಕ್ಕಿದೆ, ಬ್ಲಡ್ಗಿದೆ. ಬ್ಲಡ್ ಅಲ್ಲಿರುವಂತ ನ್ಯೂಟ್ರಿಯೆಂಟ್ಸ್, ಇನ್ಆರ್ಗ್ಯಾನಿಕ್ ಆಸ್ ವೆಲ್ ಆಸ್ ಆರ್ಗ್ಯಾನಿಕ್ ಕಾನ್ಸ್ಟಿಟ್ಯೂಯೆಂಟ್ಸ್ ದಟ್ ವಿಲ್ ಹೆಲ್ಪ್ ಟು ಮೇಂಟೈನ್ ದ ಮೂವ್ಮೆಂಟ್ ಆಫ್ ದ ಮಸಲ್. ಕಾರ್ಡಿಯಾಕ್ ಮಸಲ್ ಅಂತಾನೆ ಹೇಳ್ತೀವಿ ಇದಕ್ಕೆ. ಓಕೆ, ಎಸ್, ಸ್ಪೆಷಲ್ ಕೈಂಡ್ ಆಫ್ ಮಸಲ್ ಇದೆ ಇದು, ಕಾರ್ಡಿಯಾಕ್ ಮಸಲ್, ದಟ್ ಯೂಶುವಲಿ ಹೆಲ್ಪ್ಫುಲ್ ಟು ಬೀಟ್ ದ ಹಾರ್ಟ್. ಹಾರ್ಟ್ಗೆ ಬೀಟ್ ಆಗೋ ಒಂದು ಫ್ರೀಕ್ವೆನ್ಸಿಯಲ್ಲಿ ಏನಾಗಿದೆ, ಕಾರ್ಡಿಯಾಕ್ ಮಸಲ್ ಸ್ಟ್ರಕ್ಚರ್ ಅದರದ್ದು ಹಾಗೆ ಫಾರ್ಮೇಶನ್ ಆಗಿದೆ. ಓಕೆ, ಎನಿ ಕೈಂಡ್ ಆಫ್ ಬ್ಲಾಕೇಜ್ ಇನ್ ದ ವೇನ್ಸ್. ವೇನ್ಸ್ ಅಂದ್ರೆ ಏನು, ನರ ಅಥವಾ ದೊಡ್ಡದಾಗಿರುವಂತ ಕೆಪಿಲರೀಸ್, ನರ ಮಂಡಲ್ಗಳಲ್ಲಿ ಏನಾದ್ರೂ ಒಂದು ಬ್ಲಾಕೇಜ್ ಇದ್ರೆ, ಈ ತರ ಹೈ ಕೊಲೆಸ್ಟ್ರಾಲ್ ಲೆವೆಲ್ ಅಕ್ಯುಮುಲೇಟ್ ಆಗಿದ್ರೆ ಅಲ್ಲೂ ಕೂಡ ಬ್ಲಾಕ್ ಆಗುತ್ತೆ. ಕ್ಲಾಟ್ ಇರ್ಬೋದು. ಬ್ಲಡ್ ಏನಾಗಿರುತ್ತೆ, ಥಿಕ್ ಆಗಿರುತ್ತೆ. ಥಿನ್ ಆಗಿಲ್ದೇ ಇದ್ರೂ ಕೂಡ ಇದೇ ಸಮಸ್ಯೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಬ್ಲಡ್ ಥಿಕ್ ಆದ್ರೂ ಕೂಡ ಮೂವ್ಮೆಂಟ್ ಫಾಸ್ಟ್ ಆಗಿರೋದಿಲ್ಲ. ಸೊ that some very critical points are also there. Okay, such critical points that finally leads to the damage of heart, sudden damage of heart. ಮೇಜರ್ ಆಗಿ ಏನ್ ರೀಸನ್ ಇಲ್ಲಿ, ಪ್ಲೇಕ್ಸ್.
and then thinning of blood. ಥಿನ್ನಿಂಗ್ ಅಂದ್ರೇನು, ವಾಲ್ಯೂಮ್ನ ಥಿಕ್ನೆಸ್ ಏನಿರುತ್ತಲ್ಲ, ಬ್ಲಡ್ಡಿನ ಕನ್ಸಿಸ್ಟೆನ್ಸಿ ಏನಿರುತ್ತೆ ದಪ್ಪ ಇರುತ್ತೆ, ಆಗ ಇದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಅ ಡ್ಯಾಮೇಜ್ಡ್ ಮಸಲ್ ವಿಚ್ ಫೈನಲಿ ಲೀಡ್ಸ್ ಟು ಹಾರ್ಟ್ ಅಟ್ಯಾಕ್. Okay? Yes, this is up to the which one? Heart and the disorders. Okay, let's continue question and answer. These are very helpful for your MCQ purpose as well as case study. Okay, it's a very easy. In this chapter we can easily score a maximum marks. Okay, yes. What is plasma without clotting factor? That is known as blood, serum, lymph fluid. ಏನ್ ಹೇಳ್ತೀರಿ? ಪ್ಲಾಸ್ಮಾ ವಿತೌಟ್ ಕ್ಲಾಟಿಂಗ್ ಫ್ಯಾಕ್ಟರ್ ಈಸ್ ನೌನ್ ಆಸ್, ಬ್ಲಡ್ ಅಲ್ಲಿ ಏನಿರುತ್ತೆ? ಬ್ಲಡ್ ಅಲ್ಲಿ ಏನಿರುತ್ತೆ? ಪ್ಲಾಸ್ಮಾ ಮತ್ತೆ ಸಿರಮ್ ಇದೆ ಅಂತ ಗೊತ್ತಿದೆ ಅಲ್ವಾ ಆಲ್ರೆಡಿ. ಸೊ ಲಿಂಫ್ ಮತ್ತೆ ಫ್ಲೂಯಿಡ್ ಅನ್ನೋದು ಸಪರೇಟ್ ಪಾರ್ಟ್. ಸಪರೇಟ್ ಅಂದ್ರೇನು? ಫ್ಲೂಯಿಡ್ ಅಂತಂದ್ರೇನು? ಲಿಕ್ವಿಡ್ ಕನ್ಸಿಸ್ಟೆನ್ಸಿ. ಲಿಂಫ್ ಅಂತಂದ್ರೆ ಅದರದೇ ಆದ ಸಪರೇಟ್. ಇಲ್ಲಿ ಪ್ಲಾಸ್ಮಾ ಅಂತ ಒಂದು ಕಾನ್ಸೆಪ್ಟ್ ಬರೋದೇ ರಿಲೇಟೆಡ್ ಟು ಬ್ಲಡ್. That's why the plasma without clotting factor, ಏನ್ ಹೇಳ್ಬೋದು ನಾವು ಅದಕ್ಕೆ? ಇಲ್ಲಿ ನಾವು ಹೋಲ್ ಬ್ಲಡ್ ಅನ್ನ ಕನ್ಸಿಡರ್ ಮಾಡಿದ್ರೆ ನಮ್ಗೆ ಏನ್ ಗೊತ್ತಿದೆ? ಪ್ಲಾಸ್ಮಾ ಪ್ಲಸ್ ಸಿರಮ್ ಜೊತೆಗೆ ಫಾರ್ಮ್ಡ್ ಎಲಿಮೆಂಟ್ಸ್ ಅನ್ನೋದು ಗೊತ್ತಿದೆ. ಇಲ್ಲ ಏನಾಗಿರುತ್ತೆ? ಪ್ರೋಟೀನ್ಸ್ ಇದೆ, ಜಸ್ಟ್ ಲೈಕ್ ಫೈಬ್ರಿನೋಜನ್, ಆಲ್ಬುಮಿನ್, ಅವೆಲ್ಲದು ಇದೆ. ಇನ್ಆರ್ಗ್ಯಾನಿಕ್ ಕಾನ್ಸ್ಟೆಂಟ್ಸ್, sodium, potassium, calcium, chloride ion, so many things, alva? So in such cases, another thing is clotting factor is also present in blood. ಈ ಕ್ಲಾಟಿಂಗ್ ಫ್ಯಾಕ್ಟರ್ ನ ತೆಗೆದ್ರೆ ನಮ್ಗೆ ಒಂದು ಕಂಪೋನೆಂಟ್ ಸಿಗುತ್ತೆ. ಅದನ್ನ ನಾವೇನ್ ಹೇಳ್ತೇವೆ? Yes, that is serum. We already discussed in the slide also, ಅಲ್ವಾ? ಫಸ್ಟ್ ನಾವು ಬ್ಲಡ್ ಅಂದ್ರೆ ಏನು ಅಂತ ನೋಡುವಾಗ್ಲೇನೆ ಇದನ್ನ ಡಿಸ್ಕಸ್ ಮಾಡಿದ್ವಿ. ಹಾಗಾಗಿ ದ ಕ್ಲಾಟಿಂಗ್ ಫ್ಯಾಕ್ಟರ್ ಅಲಾಂಗ್ ವಿತ್ ದಟ್ ಪ್ಲಾಸ್ಮಾ is known as blood, but plasma without clotting factor is known as serum. ಈ ಕ್ಲಾಟಿಂಗ್ ಫ್ಯಾಕ್ಟರ್ ಏನ್ ಮಾಡುತ್ತೆ? ಬ್ಲಡ್ ತುಂಬಾ ಲಾಸ್ ಆಗೋದನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಹಾಗಾಗಿ ನೀವು ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಬ್ಲಡ್ ಅನ್ನ ಡ್ರಾ ಮಾಡಿ ಹಾಕಿಟ್ರೆ ಒಂದು 5 minutes ಅಥವಾ 3 seconds ತನಕ ಇಲ್ಲೇನಾಗುತ್ತೆ? ಬ್ಲಡ್ ಕ್ಲಾಟ್ ಆಗ್ಬಿಡತ್ತೆ. ಓಕೆನಾ? ಇದ್ರಲ್ಲಿ ಏನಿರುತ್ತೆ? ಕ್ಲಾಟಿಂಗ್ ಫ್ಯಾಕ್ಟರ್. ಕಂಪ್ಲೀಟ್ ಆಗಿ ಕ್ಲಾಟಿಂಗ್ ಫ್ಯಾಕ್ಟರ್ ಆದ್ಮೇಲೆ ಮೇಲ್ಗಡೆ ಒಂದು ಲೇಯರ್ ಉಳ್ಕೊಳ್ಳುತ್ತೆ, ದಟ್ ಈಸ್ ಲಿಕ್ವಿಡ್. Such liquids are known as serum. This entire liquid have enzyme, okay, again proteins, so many things. But illénaಗಿದೆ? ಕ್ಲಾಟಿಂಗ್ ಫ್ಯಾಕ್ಟರ್ ಮಾತ್ರ ಇರೋದಿಲ್ಲ. ಓಕೆ, ದಟ್ ಈಸ್ ಸಿರಮ್. ಅರ್ಥ ಆಗ್ತಿದೆಯಾ? ಎಸ್. ಸೆಕೆಂಡ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಫಾರ್ಮ್ಡ್ ಎಲಿಮೆಂಟ್? ಇಲ್ಲಿ ಲೀಸ್ಟ್ ಕೊಟ್ಟಿದ್ದಾರೆ. ಈ ಲೀಸ್ಟ್ ಅಲ್ಲಿ
ಯಾವುದು ಫಾರ್ಮ್ಡ್ ಎಲಿಮೆಂಟ್ಸ್ ಅಲ್ಲ ಅಂದ್ರೇನು, ಬ್ಲಡ್ ಅಲ್ಲಿರುವಂತ ಕಂಪೋನೆಂಟ್ಸ್ಗಳು ಯಾವ್ದ್ಯಾವ್ದಲ್ಲ. ನಮ್ಗೆ ಆಲ್ರೆಡಿ ಏನ್ ಗೊತ್ತಿದೆ, WBC ಇರುತ್ತೆ, RBC ಇರುತ್ತೆ, ಪ್ಲೇಟ್ಲೆಟ್ಸ್ ಇರುತ್ತೆ, ಓಕೆ, ಆಮೇಲೆ ಪ್ರೋಟೀನ್ಸ್ ಇರುತ್ತೆ, ಇನ್ಆರ್ಗ್ಯಾನಿಕ್ ಕಾನ್ಸ್ಟಿಟ್ಯೂಯೆಂಟ್ಸ್, ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಕ್ಲೋರೈಡ್ ಅಥವಾ ಕ್ಲೋರಿನ್ ಅಯಾನ್ ಎಲ್ಲ ಕೂಡ ಇರುತ್ತೆ. ಹಾಗಾಗಿ ಇದರಲ್ಲಿ ಯಾವ ಲೀಸ್ಟ್ ಅಲ್ಲಿ ಫಾರ್ಮ್ಡ್ ಎಲಿಮೆಂಟ್ ಇಲ್ಲ. ಫಾರ್ಮ್ಡ್ ಅಂದ್ರೇನು, ಜಸ್ಟ್ ಲೈಕ್ ಅ ಸೆಲ್. ಸೆಲ್ ಅಲ್ಲಿ ಸೆಲ್ ಕಂಪೋನೆಂಟ್ ಇಲ್ಲದೆ ಇರುವಂತ ಒಂದು ಲೀಸ್ಟ್ ಅಲ್ಲಿ ಇರುವಂತ ಒಂದು ಎಲಿಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್: ಎರಿಥ್ರೋಸೈಟ್, ಲ್ಯೂಕೋಸೈಟ್ಸ್, ಪ್ಲೇಟ್ಲೆಟ್ಸ್ ಅಂಡ್ ಲಿಂಫ್. Erythrocytes is RBC. Leukocytes is WBC. Okay? Yes. ಲ್ಯೂಕೋಸೈಟ್ಸ್ ಅನ್ನ ಏನಂತ ಹೇಳ್ತೀವಿ ನಾವು? WBC ಅಂತ ಕೂಡ ಹೇಳ್ತೀವಿ. Then platelets. And finally the lymph. The lymph is totally different from the formed elements because the formed element present in blood only. ಹಾಗಾಗಿ ಇದು ಸಪರೇಟ್ ಆಗಿರೋ ಒಂದು ಕಂಪೋನೆಂಟ್, ಇದೇ ಲಿಂಫ್ ಅನ್ನೋದೇ ಇನ್ನೊಂದು ಸಪರೇಟ್ ಆಗಿರೋ ಒಂದು ಕಾನ್ಸೆಪ್ಟ್. ಹಾಗಾಗಿ ಇದರಲ್ಲಿ ಫಾರ್ಮ್ಡ್ ಎಲಿಮೆಂಟ್ಸ್ ಅಲ್ಲದೆ ಇರೋದು ಯಾವುದು? ದ ಲಿಂಫ್. ಬಟ್ RBC ಹೌದು, WBC ಹೌದು, ಪ್ಲೇಟ್ಲೆಟ್ಸ್ ಹೌದು, ಇವೆಲ್ಲದೂ ಕೂಡ ಫಾರ್ಮ್ಡ್ ಎಲಿಮೆಂಟ್ಸ್ ಏನೆ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದಿಲ್ಲಿ? ಲಿಂಫ್. Yes. What is the average life span of RBC? ನಾವು ಬ್ಲಡ್ ಅಲ್ಲಿ ಹೀಗೆ ತಿನ್ ಪ್ಲೇಟ್ ಲೈಕ್ ಸ್ಟ್ರಕ್ಚರ್ ಇರುತ್ತಲ್ವಾ, ಕಾನ್ಕೇವ್ ಶೇಪ್ ಅಲ್ಲಿ ಇರುವಂತದ್ದು. ಲೈಫ್ ಸ್ಪ್ಯಾನ್ ಅಂದ್ರೇನು? ಅದಕ್ಕೆ ಇರುವಂತ ಜೀವಿತಾವಧಿ ಅಂತ ಹೇಳ್ತೀವಲ್ವಾ, ದ್ಯಾಟ್ ಈಸ್ ಲೈಫ್ ಸ್ಪ್ಯಾನ್. What is the average life span of RBCs? 120 seconds, 120 hours, 120 days, and 120 weeks. Which is the correct one? Anyone? Just a try. Try ಮಾಡಿ. Yes, it's about 4 months. 4 months ಅಂದ್ರೆ ಏನು? The 120 days. The complete 120 days is the life span of RBC. 4 months ಒಂದ್ಸಲ ನೀವೇನಾಗುತ್ತೆ, ಹೊಸ RBC ಸೆಲ್ಸ್ಗಳು ಜನರೇಟ್ ಆಗ್ತಾ ಇರುತ್ತೆ. ಓಕೆ, ಎಸ್. Then, what is the color of leukocytes? White, black, red and colorless. ಯಾವ್ದು ಹೇಳ್ಬೇಕು ನಾವು? ಲ್ಯೂಕೋಸೈಟ್ಸ್ ಅಂತ ಅಂದ್ರೆ this is nothing but white blood cells. We already know RBC or erythrocyte. Both are same. Okay, WBC means leukocytes. Red blood cell, that is erythrocyte. White blood cell, that is leukocytes. The red in color, which is the major reason we have a red blood alva coloration in coloration. But in this question, they just asked what is the color of leukocytes, that is WBC. White, black, red and colorless.
Any idea? So we already discussed that white blood cell, they don't have any color. That's why they are colorless. Okay, they are colorless. Next question. Which of the following are the most abundant in WBC? Neutrophils, basophils, eosinophils, lymphocytes. Which of the following are the most abundant in WBC? WBCಯಲ್ಲಿ ತುಂಬಾ ಜಾಸ್ತಿ ಇರುವಂತ ಸೆಲ್ಸ್ಗಳು ಯಾವುದು? We already discussed that WBC have two kinds of cells. One is granulocytes, second is agranulocytes. In a granulocytes, majority is neutrophil, minimal number is basophil, and very less number is the eosinophils. Normally, the blood have the range of 60 to 60% of WBCs are neutrophils. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದಿಲ್ಲಿ? ನ್ಯೂಟ್ರೋಫಿಲ್ಸ್. ಓಕೆ, ಎಸ್. Which of the following is not secreted by basophils? ಬಂದನು. Which of the following is not Which of the following is not secreted by basophils? Histamine, serotonin, heparin, and serum. Histamine is a amino acid, allergy causing amino acid. Serotonin is also a component, a proteinaceous component, which is responsible for immunity, otherwise, which trigger the immune cells. Serotonin. Then heparin. Heparin is especially helpful to prevent the coagulation of the blood. ಅಂದ್ರೇನು, ಬ್ಲಡ್ ಕ್ಲಾಟ್ ಆಗೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡೋ ಕಂಪೋನೆಂಟ್ ಯಾವುದಿಲ್ಲ? ಹೆಪಾರಿನ್. ಸೊ ಹಾಗಾಗಿ ಬೇಸೋಫಿಲ್ ಅನ್ನೋ ಒಂದು ಗ್ರಾನ್ಯುಲೋಸೈಟ್ಸ್ ಏನಿದೆ, WBC ಏನಿದೆ, ಯಾವ ಕಂಪೋನೆಂಟ್ ಅನ್ನ ರಿಲೀಸ್ ಮಾಡೋದಿಲ್ಲ ಅಂತ ಕೇಳಿದ್ದಾರೆ. ನಾಟ್ secreted by basophils. The basophils are especially meant for allergic reaction. ಅಲರ್ಜಿ ಆದ್ರೆ ಅಥವಾ ಪ್ಯಾರಾಸೈಟ್ಸ್ ಇನ್ಫೆಕ್ಷನ್ ಆದ್ರೆ, ಜಸ್ಟ್ ಲೈಕ್ ಯುವರ್ ರೌಂಡ್ ವರ್ಮ್, ಸ್ಟಮಕ್ ಅಲ್ಲಿರುವಂತ ಹುಕ್ ವರ್ಮ್, ಇದೆಲ್ಲ ಆದಾಗ ಏನಾಗುತ್ತೆ, ಬೇಸೋಫಿಲ್ ನಂಬರ್ ಎಕ್ಸಸ್ ಅಮೌಂಟ್ ಅಲ್ಲಿ ಸಿಗುತ್ತೆ ಬ್ಲಡ್ ಅಲ್ಲಿ. ಸೊ ದಟ್ ಆರ್ ಇನ್ವಾಲ್ವ್ಡ್ ಇನ್ ದ ಇಮ್ಯುನಿಟಿ ಡೆವಲಪ್ಮೆಂಟ್. ಹಾಗಾಗಿ ಹಿಸ್ಟಮಿನ್ ಕೂಡ ರಿಲೀಸ್ ಮಾಡುತ್ತೆ, ಸೆರೋಟೋನಿನ್ ಕೂಡ ರಿಲೀಸ್ ಮಾಡುತ್ತೆ, ಆಸ್ ವೆಲ್ ಆಸ್ ಸಮ್ ಕಾನ್ಸಂಟ್ರೇಷನ್ ಆಫ್ ಹೆಪಾರಿನ್ ಕೂಡ ರಿಲೀಸ್ ಮಾಡುತ್ತೆ. ಬಟ್ ದ ಸಿರಮ್ ಈಸ್ ಟೋಟಲಿ ಅ ಡಿಫರೆಂಟ್ ಕಾಂಪೋನೆಂಟ್. ಇಟ್ ಈಸ್ ನಾಟ್ ರಿಲೀಸ್ಡ್ ಬೈ ಬೇಸೋಫಿಲ್ಸ್. ಸಿರಮ್ ಅಂದ್ರೇನು? ವಿತೌಟ್ ಕ್ಲಾಟಿಂಗ್ ಫ್ಯಾಕ್ಟರ್. ಅದನ್ನ ನಾವೇನ್ ಹೇಳ್ತೀವಿ? ಸಿರಮ್ ಅಂತ ಹೇಳ್ತೀವಿ. ಬ್ಲಡ್ಗೆ ರಿಲೇಟೆಡ್ ಆಗಿರುವಂತದ್ದು ಇದು. ಬಟ್ ಈ ಎಲ್ಲಾ ಕಂಪೋನೆಂಟ್ಸ್ ಗಳೆಲ್ಲ ಎಲ್ಲಿಂದ ರಿಲೀಸ್ ಆಗುತ್ತೆ?
ಬೇಸೋಫಿಲ್ ಇಂದ ರಿಲೀಸ್ ಆಗುತ್ತೆ. ಓಕೆ, ಹಾಗಾಗಿ ದ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದಿಲ್ಲ? ಡಿ. ಎಸ್. Which of the following WBCs are involved in allergic reaction? Basophils, eosinophils, neutrophils, and the monocytes. We already know that during some protozoan infection, protozoa ಅಂದ್ರೇನು, ಅಮೀಬಾ ಇರ್ಬೋದು ಅಥವಾ ಕೊಕ್ಕೆ ಹುಳುಗಳಿರ್ಬೋದು, ಅದನ್ನೆಲ್ಲ ನಾವೇನ್ ಹೇಳ್ತೀವಿ? ಪ್ರೋಟೋಝೋವನ್ಸ್ ಅಂತ ಹೇಳ್ತೀವಿ. ಆ ಟೈಮಲ್ಲಿ ಏನಾಗುತ್ತೆ? ಬೇಸೋಫಿಲ್ಸ್ ಆಕ್ಟಿವೇಟ್ ಆಗುತ್ತೆ. Then eosinophils and neutrophils. Monocytes. Neutrophils are maximally present in blood, almost all 60%, but these are generally helpful to prevent any kind of infection. ಯಾವ್ದ್ರಿಂದ? ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇಂದ ಇರ್ಬೋದು, ಅದನ್ನ ಸ್ಟಾಪ್ ಮಾಡೋದಕ್ಕೆ ನ್ಯೂಟ್ರೋಫಿಲ್ಸ್ ಅದೆಲ್ಲ ಆಕ್ಟಿವೇಟ್ ಆಗುತ್ತೆ, ಮ್ಯಾಕ್ಸಿಮಮ್ ನಂಬರ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಮೋನೋಸೈಟ್ ಏನ್ ಮಾಡುತ್ತೆ? ಬಂದಿರೋ ಬ್ಯಾಕ್ಟೀರಿಯಾನ ಏನ್ ಮಾಡುತ್ತೆ? ಎಂಗಲ್ಫ್ ಮಾಡುತ್ತೆ. ಎಂಗಲ್ಫ್ ಮಾಡೋದೇನು? ಕಂಪ್ಲೀಟ್ ಆಗಿ ಡೈಜೆಷನ್ ಮಾಡ್ಕೊಂಡ್ಬಿಡೋದು, ಅದನ್ನ ಡೆಸ್ಟ್ರಾಯ್ ಮಾಡುವಂಥದ್ದು. ಬಟ್ ಇನ್ ದ ಅಲರ್ಜಿಕ್ ರಿಯಾಕ್ಷನ್, ಜಸ್ಟ್ ಲೈಕ್ ಅ ಪೋಲನ್ ಗ್ರೇನ್ಸ್ ಇರ್ಬೋದು, ಡಸ್ಟ್ ಇರ್ಬೋದು, ಓಕೆ, ಅಥವಾ ಯಾವ್ದಾದ್ರು ಮಶ್ರೂಮ್ ನ ಕನ್ಸ್ಯೂಮ್ ಮಾಡಿದಾಗ, ಯಾವ್ದಾದ್ರು ಫುಡ್ ನಿಮ್ಗೆ ಅಲರ್ಜಿಕ್ ಆದಾಗ, ಪೀನಟ್ಸ್ ಇರ್ಬೋದು, ಅದರದ್ದೆಲ್ಲ ಪ್ರೋಟೀನ್ಸ್ ಏನಾಗುತ್ತೆ? ಕೆಲವೊಬ್ಬರಿಗೆ ಅಲರ್ಜಿಕ್ ರಿಯಾಕ್ಷನ್ ನ ಕಾಸ್ ಮಾಡುತ್ತೆ. ಸೊ ಇನ್ ಸಚ್ ಕಂಡೀಷನ್, the maximum number of eosinophil is elaborated, or it may be high in number in blood. So during such condition, the chemical component in eosinophil, this is a eosinophil chemical component that usually come out from the cell and finally show the responses like symptoms, ಯಾವ್ದಿರ್ಬೋದು? ರ್ಯಾಷಸ್, ಪಿಂಕ್ ರ್ಯಾಷಸ್, ಅಥವಾ ಇನ್ಫ್ಲಮೇಷನ್ ಅಂದ್ರೇನು? ಇರಿಟೇಷನ್ ಆಗುವಂಥದ್ದು, ಊತ ಬರುವಂಥದ್ದು, ಓಕೆ, ಪೇನ್ ಕಾಸ್ ಆಗುವಂಥದ್ದು, ಅದೆಲ್ಲದು ಯಾವ್ದು ಮಾಡುತ್ತೆ? ಈಸಿನೋಫಿಲ್ಸ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದಿಲ್ಲ? ಬಿ. Yes. Lymphocytes constitute how much percent of the total WBC? Lymphocytes. Again, WBC na ನಾವು divide ಮಾಡಿದ್ರೆ, we already know that WBC have two kinds, granulocytes and agranulocytes. In that, lymphocytes and monocytes. Again, it's a T lymphocyte and B lymphocyte. So here, lymphocytes, how much percentage of lymphocytes present in total WBC? ಅಲ್ವಾ? 100% ಅಂದ್ರೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ನಮ್ಗೆ ಈ ಲಿಂಫೋಸೈಟ್ಸ್ಗಳು ಸಿಗ್ತಾ ಹೋಗುತ್ತೆ? ಎಷ್ಟು ಸಿಗ್ಬೋದು? The maximum number or maximum percentage of lymphocytes, especially counted in a healthy individual, is only about 20 to 25%. ಓಕೆನಾ? ಆದ್ರೆ ಮೋನೋಸೈಟ್ ಏನಿರುತ್ತೆ ರೆಗ್ಯುಲರ್ ಆಗಿ ಮ್ಯಾಕ್ಸಿಮಮ್ ನಂಬರ್ ಅಲ್ಲಿ ಇರುತ್ತೆ. ಆದ್ರೆ ಹೆಲ್ದಿ ಇಂಡಿವಿಜುವಲ್ ಅಲ್ಲಿ ಎಷ್ಟಿರುತ್ತೆ? ಓನ್ಲಿ 20 to 25%. ಓಕೆ, ಎಸ್.
Platelets are produced from which of the following cell? Erythrocytes, thrombocytes, megakaryocytes, and lymphocytes. Platelets. Platelets ಏನಕ್ಕೆ ಬೇಕು ನಮಗೆ? ಡಿಫೆನ್ಸ್ ಮೆಕ್ಯಾನಿಸಮ್ಗೂ ಬೇಕು, ಡೆಂಗು ಬಂದಾಗ ಬೇಕಾಗುತ್ತೆ. ಎಲ್ಲ ಈ ತರ ಚಿಕನ್ ಗುನ್ಯಾ, ಸೊಳ್ಳೆಯಿಂದ ಬರುವಂತ ಎಲ್ಲ ಸ್ಟೇಜಸ್ ಅಲ್ಲೂ ಬೇಕು ಪ್ಲೇಟ್ಲೆಟ್ಸ್. ಬಟ್ ಇನ್ ಸಚ್ ವೆಕ್ಟರ್ ಬಾರ್ನ್ ಡಿಸೀಸಸ್ ಬಂದಾಗ ಪ್ಲೇಟ್ಲೆಟ್ಸ್ ನಂಬರ್ ಶುಡ್ ಬಿ ಇನ್ ಅ ಹೈ ನಂಬರ್. ಸೊ ಪ್ಲೇಟ್ಲೆಟ್ಸ್ ಎಲ್ಲಿಂದ ಜನರೇಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಒಂದು ಮದರ್ ಹೌಸ್ ಬೇಕಲ್ವಾ? ಸೊ ಎರಿಥ್ರೋಸೈಟ್ಸ್ ಅಂದ್ರೆ ಏನು? RBC. ಥ್ರೋಂಬೋಸೈಟ್ಸ್ ಅಂತಂದ್ರೆ ಕ್ಲಾಟಿಂಗ್ ಫ್ಯಾಕ್ಟರ್. ಇಟ್ಸ್ ನಾಟ್ ಅಟ್ ಆಲ್ ರಿಲೇಟೆಡ್ ಟು generation site. And then megakaryocytes, it is also a generation type or generating cells. And the last is lymphocytes. Lymphocytes ಅಂದ್ರೆ ಏನು? WBC ಅಲ್ಲಿ ಬರುವಂತ ಇನ್ನೊಂದು ಟೈಪ್ ಇಮ್ಯೂನ್ ಸೆಲ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಪ್ರೊಡ್ಯೂಸ್ ಮಾಡುವಂತ ಕೆಪಾಸಿಟಿ ಇರೋದು ಎಲ್ಲಿ? ಈ ಆಪ್ಷನ್ಸ್ ಅಲ್ಲಿ ಮೆಗಾಕ್ಯಾರಿಯೋಸೈಟ್ಸ್. ಹಾಗಾಗಿ ಪ್ಲೇಟ್ಲೆಟ್ಸ್ ಆರ್ ಪ್ರೊಡ್ಯೂಸ್ ಫ್ರಮ್ megakaryocytes. Okay, yes. What type of tissue is blood? Blood is a kind of tissue, but it looks like exactly the liquid consistency. ಅರ್ಥ ಆಗ್ತಿದೆಯಾ? ನಾವು ಬ್ಲಡ್ ಅನ್ನ ಡ್ರಾ ಮಾಡಿದಾಗ ಏನಾಗುತ್ತೆ, ನಮಗೆ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿ ಅದು ಅಪಿಯರ್ ಆಗುತ್ತೆ. ಬಟ್ ಇಟ್ ಈಸ್ ಆಫ್ ಟಿಶ್ಯೂ. ಟಿಶ್ಯೂ ಅಂದ್ರೆ ಏನು? ಅಂಗಾಂಶ. ಅರ್ಥ ಆಗ್ತಿದೆಯಾ? ಕನ್ನಡ ಅಂಗಾಂಶ, ಟಿಶ್ಯೂ. ಹಾಗಾಗಿ ವಾಟ್ ಟೈಪ್ ಆಫ್ ಟಿಶ್ಯೂ ಈಸ್ ಬ್ಲಡ್? ಐದರ್ ಇಟ್ ಈಸ್ ಲೂಸ್ ಕನೆಕ್ಟಿವ್ ಟಿಶ್ಯೂ, ಡೆನ್ಸ್ ಕನೆಕ್ಟಿವ್ ಟಿಶ್ಯೂ, mucoid connective tissue, or specialized connective tissue. Because the blood have almost all every content: red blood cell, white blood cells, protein, albumin, inorganic constituent, organic constituents, cholesterol, lipid, everything is there in that consistency. So it is a type of specialized connective tissue. ಹಾಗಾಗಿ ಏನು ಆಪ್ಟ್ ಮಾಡ್ಬೇಕು ನೀವು ಇಲ್ಲಿ? ಆಪ್ಷನ್ ಡಿ. ಓಕೆ, ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ ಈಸ್ ದ ಟೈಪ್ ಆಫ್ ಬ್ಲಡ್ ಅಂತ ಹೇಳ್ಬೇಕು. What percentage of blood is plasma? We know that blood is thin. It have water, maximum level of water, but it also have plasma, alva? So how much percentage of plasma can be expected in blood? Either 90%, 60%, 55%, and 20%. Total blood volume ಅಲ್ಲಿ 2 ಕಂಪೋನೆಂಟ್ ಇದೆ. ದಟ್ ಈಸ್ ಒಂದು ಪ್ಲಾಸ್ಮಾ, ಇನ್ನೊಂದು ಸಿರಮ್. So here in a total 100%, 45% of serum can be expected in a whole blood. ಹಾಗಾದ್ರೆ ರಿಮೈನಿಂಗ್ ಥಿಂಗ್ ಏನು? ಬರೀ ಪ್ಲಾಸ್ಮಾ. ಹಾಗಾಗಿ 100 ಅಲ್ಲಿ ನಾವು 45 ನ ಮೈನಸ್ ಮಾಡಿದ್ರೆ ಸಿಗುತ್ತೆ ನಮಗೆ 55. ಸೊ ದ ಕರೆಕ್ಟ್ ಆನ್ಸರ್ ಇಸ್ 55. ಅರ್ಥ ಆಗ್ತಿದೆಯಾ? ಎಸ್. ವಾಟ್ ಪರ್ಸೆಂಟೇಜ್ ಆಫ್ ಪ್ಲಾಸ್ಮಾ or
What percentage of protein in plasma? ಎಷ್ಟು ಪರ್ಸೆಂಟೇಜ್ ಆಫ್ ಪ್ರೋಟೀನ್ಸ್ ಇದೆ? There are majorly 3 proteins: fibrinogen, albumin, and the thrombocytes ಅಥವಾ fibrin. How much? Or how much percentage of plasma is the protein? 20 to 25%, 50 to 55%, 6 to 8%, or 15 to 18%. Look at here. Always remember, high percentage of water along with that organic and then inorganic constituents only present in blood. ಹೈ ಪರ್ಸೆಂಟೇಜ್ ಅಲ್ಲಿ ನಮ್ಗೆ ಏನ್ ಎಕ್ಸ್ಪೆಕ್ಟ್ ಮಾಡಕ್ ಸಿಗುತ್ತೆ? ಓನ್ಲಿ ವಾಟರ್, ಪ್ಲಾಸ್ಮಾದಲ್ಲಿರುವಂತ ಪ್ರೋಟೀನ್ಸ್, ಪ್ಲಾಸ್ಮಾದಲ್ಲಿ ಇರುವಂತ ಆರ್ಗ್ಯಾನಿಕ್ ಮತ್ತೆ ಇನ್ಆರ್ಗ್ಯಾನಿಕ್ ಕೆಮಿಕಲ್ ಕಾಂಪೋನೆಂಟ್ಸ್, ನಾಟ್ ಅಟ್ ಆಲ್ ಪ್ರೋಟೀನ್. ಸೊ it should be in a very low percentage. ಹಾಗಾಗಿ either C or D. Which is nearest here? That is a C. Only the 6 to 8% of protein present in blood plasma. Okay? Yes. Which of the following is the most commonly used body fluid? Question ಅರ್ಥ ಆಗ್ತಿದೆಯಾ? ಎಂಟೈರ್ ನಮ್ಮ ಬಾಡಿಯಲ್ಲಿ ನಾವು ಪ್ಲಾಸ್ಮಾ ಯೂಸ್ ಮಾಡ್ಕೊಳ್ತೀವ, ಲಿಂಫ್ ಯೂಸ್ ಮಾಡ್ಕೊಳ್ತೀವ, ಸಿರಮ್ ಯೂಸ್ ಮಾಡ್ಕೊಳ್ತೀವ, ಅಥವಾ ಬ್ಲಡ್ ಅನ್ನ ಯೂಸ್ ಮಾಡ್ಕೊಳ್ತೀವ ಅಂತ ಕೇಳಿರುವಂಥದ್ದು. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಮೋಸ್ಟ್ commonly used body fluid? We already know that body fluid are of 2 types, blood and then lymph. Remaining are, it's a constant of blood. Plasma ಕೂಡ constant of blood. blood ಒಳಗಡೆನೆಗೆ ಮಿಕ್ಸ್ ಆಗಿರುವಂಥದ್ದು. ಸೀರಮ್ ಕೂಡ ಹಾಗೇನೆ. ಹಾಗಾಗಿ the B and D options are totally not imply the component. The maximum 55% of blood are commonly used in body circulation. Body circulation ಗೆ, ನ್ಯೂಟ್ರಿಯೆಂಟ್ ಸಪ್ಲೈಗೆ, ಆಕ್ಸಿಜನ್ ಸಪ್ಲೈಗೆ ಕಂಪ್ಲೀಟ್ ಆಗಿ ನಾವು ಏನು ಯೂಸ್ ಮಾಡ್ತೇವೆ? ಬ್ಲಡ್. ದೆನ್ ರಿಮೈನಿಂಗ್ 45% ಈಸ್ ಯೂಸ್ಡ್ ಫಾರ್ ಇಮ್ಯುನಿಟಿ ಡೆವಲಪ್ಮೆಂಟ್, ಎಸ್ಪೆಷಲಿ ಬೈ ಲಿಂಫ್. ಲಿಂಫ್ ಸಿಸ್ಟಮ್ ಏನಿದೆ ನಮಗೆ 45% ಅಷ್ಟು ಅಲ್ಲಿ ನಮಗೆ ವರ್ಕಿಂಗ್ ಮಾಡ್ಯೂಲ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದಿಲ್ಲಿ? ಬ್ಲಡ್. ಎ. Which of the following is absent in blood? Absent. Fluid matrix, plasma, fibroblast, formed elements. Fluid matrix, plasma, fibroblast, and formed elements. Fluid matrix is there, plasma is also there, formed element is also there in blood, but not fibroblast. Okay, it is totally wrong. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದಿಲ್ಲಿ? ಸಿ.
How much percentage of plasma is present in the blood? ಇಲ್ಲಿ ನೋಡಿ, ಕಂಪ್ಲೀಟ್ ಆಗಿ ಪ್ಲಾಸ್ಮಾ ಕಾನ್ಸೆಪ್ಟ್ ಮೇಲೆನೆ 2 ವೇಯಲ್ಲಿ ಕ್ವಶನ್ಸ್ನ ಕೇಳಿರುವಂಥದ್ದು. ಹೌ ಮಚ್ ಪರ್ಸೆಂಟೇಜ್ ಆಫ್ ಪ್ಲಾಸ್ಮಾ ಈಸ್ ಪ್ರೆಸೆಂಟ್ ಇನ್ ಬ್ಲಡ್? 35%, 45%, 50%, and 55%. We already know that 55% is the maximum percentage that can be seen in blood, especially the plasma, but 45% only serum. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದಿಲ್ಲಿ? ಡಿ. ಓಕೆ, ಎಸ್. Which of the following are needed for clotting of blood? wound ಆದಾಗ, ಇಂಜುರಿ ಆದಾಗ, ಆಕ್ಸಿಡೆಂಟ್ ಆದಾಗ ಕ್ಲಾಟ್ ಆಗ್ಬೇಕಲ್ವಾ? ಸೊ ಕ್ಲಾಟಿಂಗ್ ಫ್ಯಾಕ್ಟರ್ ಯಾವುದು ಯಾವುದು ಅವಶ್ಯಕವಾಗಿದೆ ಅಂತ ಕೇಳಿರೋದು. ಆಪ್ಷನ್ಸ್: ಫೈಬ್ರಿನೋಜನ್, ಆಲ್ಬುಮಿನ್, ಗ್ಲೋಬುಲಿನ್, ಮ್ಯಾಗ್ನೀಷಿಯಂ ಅಯಾನ್. ಇದನ್ನು ನಾವು ಬ್ಲಡ್ ವೆಸಲ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಡ್ಯಾಮೇಜ್ ಆಗಿರುವಂತ ಬ್ಲಡ್ ವೆಸಲ್, the RBC cells are completely blocked by activated platelets. ನೆನಪಾಗ್ತಿದೆಯಾ ಡಯಾಗ್ರಾಮ್? activated platelets. Along with that, which component? fibrinogen. ಅಂದ್ರೇನು? ಇನ್ಸಾಲ್ಯುಬಲ್ ಆಗಿರುವಂತ ಫೈಬ್ರಿನೋಜನ್ ನೆಟ್ವರ್ಕ್ ಇಂದ ನಮ್ಗೆ ಕಂಪ್ಲೀಟ್ ಆಗಿ ಕ್ಲಾಟಿಂಗ್ ಆಗ್ತಾ ಹೋಗುತ್ತೆ, ಬ್ಲಡ್ ಫ್ಲೋ ಆಗೋದು ಸ್ಟಾಪ್ ಆಗುತ್ತೆ. ಹಾಗಾಗಿ ನೀಡೆಡ್ ಕಂಪೋನೆಂಟ್ ಯಾವುದಿಲ್ಲಿ? ಫೈಬ್ರಿನೋಜನ್. ಅಲಾಂಗ್ ವಿತ್ ದಟ್ ಪ್ಲೇಟ್ಲೆಟ್ಸ್. ಎಸ್. Which of these are not a major protein of plasma? They are mentioned here, so many proteins, type of proteins, but one protein is not present in plasma. Which is that? Options: keratin, fibrinogen, globulins, albumins. It's a clotting factor. This is in soluble form. That is protein. Globulin. Globulin ಅಂದ್ರೇನು? Antibodies. Antibodies ಎಲ್ಲ ಯಾವುದಿದೆ? IgG, IgM, IgA, IgE. ಇಷ್ಟು ಟೈಪ್ಸ್ ಆಫ್ ಆಂಟಿಬಾಡೀಸ್ ಏನಿದೆಯಲ್ಲ, ಇದನ್ನ ನಾವೇನ್ ಹೇಳ್ತೀವಿ? ಗ್ಲೋಬುಲಿನ್. ಅಂದ್ರೆ ಗ್ಲೋಬ್ಯುಲಾರ್ ಪ್ರೋಟೀನ್ ಸ್ಟ್ರಕ್ಚರಲ್ ಇರೋದ್ರಿಂದ ಇದನ್ನ ಹೇಳ್ತೀವಿ ನಾವು ಗ್ಲೋಬುಲಿನ್ಸ್ ಅಂತ ಹೇಳ್ತೀವಿ, ಪ್ರೋಟೀನ್ಸ್. ದೆನ್ ಆಲ್ಬುಮಿನ್ಸ್, ಎಸ್ಪೆಷಲಿ ಫಾರ್ ಪ್ರೆಷರ್ ಮೇಂಟೆನೆನ್ಸ್ ಆಫ್ ದ ಬ್ಲಡ್ ಆರ್ ಆಸ್ಮೋಸಿಸ್. ಆಸ್ಮೋಸಿಸ್ ರೆಗ್ಯುಲೇಷನ್ಗೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. So, and the remaining protein is, this is also protein, keratin. Keratin protein is present only in hair, nails, and skin. So, this is not a part of plasma, ಅಲ್ವಾ? ನಿಮ್ಮ ತಲೆ ಕೂದಲಲ್ಲಿ ಬ್ಲಡ್ ಇದೆಯಾ? ಇಲ್ಲ. ಹೇರ್, ನೇಲ್ಸ್ ಅಂಡ್ ಸ್ಕಿನ್ ಯಾವುದಿದೆ? ಕೆರಾಟಿನ್ ಪ್ರೋಟೀನ್. ಹಾಗಾಗಿ ಕೆರಾಟಿನ್ ಪ್ರೋಟೀನ್ is not a major protein of
ಪ್ಲಾಸ್ಮಾ. ಅಫ್ಕೋರ್ಸ್ ಇದು ಪ್ರೋಟೀನ್, ಆದ್ರೆ ಎಲ್ಲಿ ಇರುತ್ತೆ ನಿಮಗೆ? ಹೇರ್ ಡೆವಲಪ್ಮೆಂಟ್ಗೆ ಯೂಸ್ ಆಗುತ್ತೆ, ನೇಲ್ಸ್ ಡೆವಲಪ್ಮೆಂಟಿಗೆ, ಅಂಡ್ ದೆನ್ ಸ್ಕಿನ್ ಗ್ಲೋ ಆಗೋದಕ್ಕೂ ಕೂಡ ಅದೇ ಹೆಲ್ಪ್ ಮಾಡುವಂಥದ್ದು. ದಟ್ ಈಸ್ ಕೆರಾಟಿನ್. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದಿಲ್ಲಿ? ಕೆರಾಟಿನ್. ವಾಟ್ ಈಸ್ ಸಿರಮ್ ಕಂಪ್ರೈಸ್ಡ್ ಆಫ್? ಸಿರಮ್ ಏನನ್ನು ಒಳಗೊಂಡಿದೆ ಅಂತ ಕೇಳಿದರೆ. ಕಂಪ್ರೈಸ್ಡ್ ಅಂದ್ರೇನು? ಅಥವಾ ಕಂಟೇನ್ಸ್. ವಾಟ್ ಈಸ್ ಸಿರಮ್ ಕಂಟೇನ್ಸ್ ಆಫ್ ಅಂತ ಕೇಳಿರೋದು. ಬ್ಲಡ್ ವಿತೌಟ್ ಪ್ಲಾಸ್ಮಾ, ಪ್ಲಾಸ್ಮಾ ವಿತೌಟ್ ಕ್ಲಾಟಿಂಗ್ ಫ್ಯಾಕ್ಟರ್, ಪ್ಲಾಸ್ಮಾ ವಿತೌಟ್ ಮಿನರಲ್ಸ್, ಪ್ಲಾಸ್ಮಾ ವಿತೌಟ್ ಪ್ರೋಟೀನ್ಸ್. ಬ್ಲಡ್ ಅನ್ನ ನೀವು ಡ್ರಾ ಮಾಡಿ ಟೆಸ್ಟ್ ಟ್ಯೂಬ್ಗೆ ಫಿಲ್ ಮಾಡಿದ್ರೆ ಇಲ್ಲಿ 2 ಕಂಪೋನೆಂಟ್ ಏನಾಗುತ್ತೆ? ಮಿಕ್ಸ್ ಆಗಿರುತ್ತೆ ದ ಹೋಲ್ ಬ್ಲಡ್ ಅಲ್ಲಿ. ಒಂದು ಸಿರಮ್, ಇನ್ನೊಂದು ಪ್ಲಾಸ್ಮಾ. ಸೊ ಸಿರಮ್ ಅನ್ನೋದೇನಿದೆ ಕಂಪ್ಲೀಟ್ ಆಗಿ ಕಲರ್ಲೆಸ್ ಅಥವಾ ಸ್ಲೈಟ್ ಕ್ರೀಮ್ ಕಲರ್ ಇರ್ಬೋದು. ಕ್ರೀಮಿ ಕಲರ್ liquid. But the plasma is always associated with RBCs. RBC ಅಂದ್ರೇನು? ರೆಡ್ ಬ್ಲಡ್ ಸೆಲ್ಸ್, ಜೊತೆಗೆ ಕ್ಲಾಟಿಂಗ್ ಫ್ಯಾಕ್ಟರ್, ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಕ್ಲೋರಿನ್, ಬೈಕಾರ್ಬೋನೇಟ್ ಇವೆಲ್ಲ ಇರುತ್ತೆ. ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್ ಯಾವುದು ಅಂತಂದ್ರೆ ಗ್ಲೂಕೋಸ್ as well as fat, that is cholesterol. ಇವೆಲ್ಲದೂ ಕೂಡ ಪ್ಲಾಸ್ಮಾದಲ್ಲಿದೆ. ಓಕೆ, ಇವೆರಡು ಕಾಂಬಿನೇಷನ್ ನಾವೇನ್ ಹೇಳ್ತೀವಿ? ಬ್ಲಡ್ ಅಂತ ಹೇಳ್ತೀವಿ. ಬಟ್ ವೆನ್ ಬ್ಲಡ್ ವಿತೌಟ್ ಪ್ಲಾಸ್ಮಾ, ಬ್ಲಡ್ ವಿತೌಟ್ ಪ್ಲಾಸ್ಮಾ ಅಂದ್ರೆ ಏನು? ಅಲ್ಲೇನು ಕಾನ್ಸೆಪ್ಟೇ ಇಲ್ಲ ಸಿರಮ್ಗೆ, ಅಲ್ವಾ? ಪ್ಲಾಸ್ಮಾ ವಿತೌಟ್ ಕ್ಲಾಟಿಂಗ್ ಫ್ಯಾಕ್ಟರ್, ಪ್ಲಾಸ್ಮಾ ವಿತೌಟ್ ಮಿನರಲ್ಸ್. ಪ್ಲಾಸ್ಮಾ ಆಗ್ಬೇಕು ಅಂತಂದ್ರೆ ಇವು ಮಿನರಲ್ಸ್ ಎಲ್ಲ ಇರಬೇಕು. ಮ್ಯಾಗ್ನೀಷಿಯಂ ಇರಬೇಕು, MN ಇರಬೇಕು, ಮ್ಯಾಂಗನೀಸ್ ಇರಬೇಕು, ಜಿಂಕ್ ಇರಬೇಕು. ಓಕೆ, ಇದನ್ನೆಲ್ಲ ನಾವು ಮಿನರಲ್ಸ್ ಅಂತ ಹೇಳ್ತೀವಿ. ಅಂಡ್ ದೆನ್ ಪ್ಲಾಸ್ಮಾ ವಿತೌಟ್ ಪ್ರೋಟೀನ್ಸ್. ಪ್ರೋಟೀನ್ಸ್ ಕೂಡ ಇದೆ, ನಮಗೆ ಆಲ್ರೆಡಿ ಗೊತ್ತಿದೆ. ಫೈಬ್ರೋನೋಜನ್, ಆಲ್ಬುಮಿನ್ ಅಂಡ್ ಫರ್ದರ್ ಯಾವುದು? ಗ್ಲೋಬುಲಿನ್, ಅಲ್ವಾ? ಸೊ ಇವೆಲ್ಲದೂ ಇದ್ರೆ ಮಾತ್ರ ಏನಾಗುತ್ತೆ? ಪ್ಲಾಸ್ಮಾ ಆಗುತ್ತೆ. ಬಟ್ ಯಾವುದೋ ಒಂದು ಕಂಪೋನೆಂಟ್ ಇಲ್ಲದೆ ಇದ್ದಾಗ ಅದನ್ನ ನಾವು ಅದೇನ್ ಪ್ರೊಡ್ಯೂಸ್ ಮಾಡುತ್ತೆ? ಸಿರಮ್. ದಟ್ ದ ಕ್ಲಾಟಿಂಗ್ ಫ್ಯಾಕ್ಟರ್, ಕ್ಲಾಟಿಂಗ್ ಫ್ಯಾಕ್ಟರ್ RBC ಜೊತೆಗೆ ಕ್ಲಂಪ್ ಆದಾಗ ನಮ್ಗೆ ಅಲ್ಲಿ ಏನಾಗುತ್ತೆ? ಇದು ಹಾರ್ಡ್ ಮಟೀರಿಯಲ್ ತರ ಆಗ್ತಾ ಹೋಗುತ್ತೆ. ಪ್ಲಾಸ್ಮಾ ಲಿಕ್ವಿಡ್ ಕಂಟೆಂಟ್ ಆಚೆ ಬರುತ್ತೆ. ಸಚ್ liquid content is known as serum. So, the plasma without clotting factor, okay, that is known as serum. ಅರ್ಥ ಆಗ್ತಿದೆಯಾ? ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು? ಸಿರಮ್ ಕಂಪೋಸ್ಟ್. ಸಿರಮ್ ಕಂಟೈನ್ಸ್ ದ ಪ್ಲಾಸ್ಮಾ ವಿತೌಟ್ ಕ್ಲಾಟಿಂಗ್ ಫ್ಯಾಕ್ಟರ್. ಪ್ಲಾಸ್ಮಾ ಇರಬಾರ್ದು, ಜೊತೆಗೆ ಕ್ಲಾಟಿಂಗ್ ಫ್ಯಾಕ್ಟರ್ ಕೂಡ ಇರಬಾರ್ದು. ಅದನ್ನ ನಾವೇನ್ ಹೇಳ್ತೀವಿ? ಸಿರಮ್ ಅಂತ ಹೇಳ್ತೀವಿ. ವಾಟ್ ಪರ್ಸೆಂಟೇಜ್ ಆಫ್ ಬ್ಲಡ್ ಕಂಟೈನ್ಸ್ ದ ಫಾರ್ಮ್ಡ್ ಎಲಿಮೆಂಟ್ಸ್? ಈಗ ನಾವೊಂದು ಬ್ಲಡ್ ಚಾರ್ಟ್ ಹಾಕೋಣ. ಓಕೆ, RBC and then ಫಾರ್ಮ್ಡ್ ಎಲಿಮೆಂಟ್ಸ್ ಅಂದ್ರೆ ಏನಿಲ್ಲಿ? ಪ್ಲಾಸ್ಮಾ ಬಂದಿರುತ್ತೆ ಅಲ್ವಾ?
ಜೊತೆಗೆ ಪ್ಲಾಸ್ಮಾ ಆ್ಯಂಡ್ ದೆನ್ ಸೀರಮ್. ಇಷ್ಟು ಒಂದು ಕಡೆ ಆದರೆ ಫಾರ್ಮ್ಡ್ ಎಲಿಮೆಂಟ್ಸ್, ದ ಕಂಪೋನೆಂಟ್ಸ್ ಆಫ್ ಬ್ಲಡ್. ಅದರಲ್ಲಿ ಏನು ಹೇಳ್ತೀವಿ ನಾವು? WBC, ಪ್ಲೇಟ್ಲೆಟ್ಸ್ ಮತ್ತೆ ಕ್ಲಾಟಿಂಗ್ ಫ್ಯಾಕ್ಟರ್ ಎಲ್ಲ ಕೂಡ ಅದರಲ್ಲೇ ಇರುವಂಥದ್ದು. ಸೊ how much percentage of blood contains the formed elements? We already know that 55% of plasma is there in our blood ಅಂತ ಗೊತ್ತಿದೆ. And then remaining 45% is serum. ಅದು ಗೊತ್ತಿದೆ. But what percentage of blood contains the formed elements? 90%, 55%, 45% and 20%. Formed elements ಅಂದ್ರೇನು? ಟೋಟಲ್ ಆಗಿ WBC ಆ್ಯಂಡ್ ದೆನ್ ಪ್ಲೇಟ್ಲೆಟ್ಸ್ ಎಷ್ಟಲ್ಲಿರುತ್ತೆ? ಯಾರಾದ್ರೂ ಆನ್ಸರ್ ಮಾಡ್ತೀರಾ? Yes, it's only about 20%. 20% ಮಾತ್ರ ನಾವೇನ್ ನೋಡ್ಬೋದು? ಫಾರ್ಮ್ಡ್ ಎಲಿಮೆಂಟ್ಸ್ ಅನ್ನ ನೋಡ್ಬೋದು. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದಿಲ್ಲಿ? ಡಿ. Where are erythrocytes formed in adults? ಎರಿಥ್ರೋಸೈಟ್ಸ್ ಅಂದ್ರೆ ಏನು? RBC. RBC ಎಲ್ಲಿ ಜನರೇಟ್ ಆಗುತ್ತೆ ಅಂತ ಕೇಳಿರೋದು. ಇನ್ ಅಡಲ್ಟ್ಸ್, ರೆಡ್ ಬೋನ್ ಮ್ಯಾರೋ, ಲಿವರ್, ಸ್ಪ್ಲೀನ್ ಅಂಡ್ ಮಸಲ್. ಸ್ಪ್ಲೀನ್ ಅಂಡ್ ಲಿವರ್ ಎಲ್ಲದು ಕೂಡ ಆರ್ಗನ್ಸ್. ಅದಕ್ಕೆ ಅದರದ್ದೇ ಆದ ಒಂದು ಸ್ಪೆಷಲ್ ಸೆಲ್ ಅನ್ನ ಅದು ಜನರೇಟ್ ಮಾಡ್ತಾ ಹೋಗುತ್ತೆ. ಯಾವುದು? ಲಿವರ್. ಲಿವರ್ ಅಲ್ಲಿ ಹೆಪಾಟೋಸೈಟ್ಸ್, ಸ್ಪ್ಲೀನ್ ಅಲ್ಲಿ ಸ್ಪ್ಲೀನೋಸೈಟ್ಸ್. ಮಸಲ್ ಕೂಡ ಅದರದ್ದೇ ಆದ ಸೆಲ್ ಅನ್ನ ಜನರೇಟ್ ಮಾಡ್ತಾ ಹೋಗುತ್ತೆ. ಬಟ್ RBC ನ ರೆಡಿ ಮಾಡೋದಕ್ಕೆ ಅಂತಾನೆ ಸಪರೇಟ್ ಆಗಿ ಒಂದು ಸೆಲ್ ಇದೆ ಅಥವಾ ಕೌಂಟರ್ಸ್ ಇದೆ ಬಾಡಿಯಲ್ಲಿ. ದಟ್ ಈಸ್ ರೆಡ್ ಬೋನ್ ಮ್ಯಾರೋ. ಎಲ್ಲಿರುವಂಥದ್ದು? ನಿಮ್ಮ ಥೈ ರೀಜನ್ ಅಲ್ಲಿ ಹೀಗೆ ಇರುತ್ತೆ ಬೋನ್ ಮ್ಯಾರೋ. ಗೊತ್ತಾಗ್ತಿದೆಯಾ? ಇಲ್ಲೇ 4 months ಒಂದ್ಸಲ ಏನಾಗುತ್ತೆ? ಹೊಸ RBC ಸೆಲ್ಸ್ಗಳು ಅಂದ್ರೇನು? 120 days ಒಂದ್ಸಲ ಹೊಸ RBC ಸೆಲ್ಸ್ಗಳು ಈ ರೆಡ್ ಬೋನ್ ಮ್ಯಾರೋದಲ್ಲಿ ಜನರೇಟ್ ಆಗಿ ಹೋಲ್ ಬಾಡಿಯಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಓಕೆ, ಎಸ್ ಎಸ್, ವೆರಿ ಗುಡ್, ವೆರಿ ಗುಡ್. ರೆಡ್ ಬೋನ್ ಮ್ಯಾರೋ. How much hemoglobin is normally present in 100 ml of blood? Hemoglobin concentration. It's a RBC. It's a hemoglobin responsible for the iron. ಐರನ್ ಮೂವ್ಮೆಂಟ್ಗೆ ಜೊತೆಗೆ ಆಕ್ಸಿಜನ್ ಸಪ್ಲೈಗೂ ಕೂಡ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಇಟ್ ಈಸ್ ಟೋಟಲಿ ಡಿಫ್ರೆಂಟ್ ಇನ್ ಮೇಲ್ ಅಂಡ್ ದೆನ್ ಫೀಮೇಲ್. But the broader range is how much? 6 to 8 gram, 2 to 3 gram, 20 to 25 gram, 12 to 16 gram. Who is writing here?
Okay. Male and female. Female has higher amount of hemoglobin content, 11 to 12. And the male, female have 11 to 12 and the male have 19 to 12. So broader range is there in between the gender. That's why the correct answer is 12 to 16 gram. The correct one is D. Yes, very good. Exactly. 12 to 16 gram. What is the average number of leukocytes? That means WBC per cubic mm of blood. Average number 10,000 to 20,000, 5 to 5.5 million, 6,000 to 8,000, 300 to 100. Yes, brilliant. That is 6,000 to 8,000 because we already know that 20 to 25% of WBC can be expected in blood. That's why their number is also comparatively less to RBC. RBCಗೆ ಕಂಪೇರ್ ಮಾಡಿದ್ರೆ WBC ನಂಬರ್ ಏನಿದೆ ಥೌಸಂಡ್ಸ್ ಅಲ್ಲಿ ಇರುತ್ತೆ. ಬಟ್ ಆ 1000 ನಂಬರ್ ಏನಾಗಿರುತ್ತೆ ಮ್ಯಾಕ್ಸಿಮಮ್ ಡಿಫೆನ್ಸ್ ಮೆಕ್ಯಾನಿಸಮ್ನ ಶೋ ಮಾಡ್ತಾ ಇರುತ್ತೆ. ದಟ್ ಈಸ್ 6,000 to 8,000 WBC per 100 ml. Yes. Which of these are the most abundant in blood? Eosinophil, basophils, monocytes, neutrophils. Abundant ಅಂದ್ರೇನು maximum. Maximum number in blood. Eosinophil, basophils, monocytes, and the neutrophils. All these are WBCs. Neutrophils. Very good. Very, very good. Yes, the correct option is D. Neutrophils. Which of these cells are phagocytic? Eosinophils, lymphocytes, monocytes, and then basophils. ಹೇಳ್ತೀರಾ ಯಾರಾದ್ರೂ? What is phagocytosis? Phagocytic. Engulfing of the foreign particle and their destruction in very small parts. ಆ ಕೆಲಸನ ಯಾರು ಮಾಡ್ತಾರೆ? Monocytes. Eosinophils, it's only for allergy. ಅಲರ್ಜಿಗೆ ಅಗೇನ್ಸ್ಟ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಲಿಂಫೋಸೈಟ್ಸ್, ದ ಬ್ಯಾಕ್ಟೀರಿಯಾ ಆರ್ ಫಂಗೈ ಆರ್ ವೈರಸ್ ಆರ್ ಎನಿ ಪ್ರೋಟೀನ್ ಪಾರ್ಟಿಕಲ್ ದಟ್ ಈಸ್ ಫಾರಿನ್ ಪಾರ್ಟಿಕಲ್ನ ರಿಸೀವ್ ಮಾಡ್ಕೊಳ್ಳುತ್ತೆ ಲಿಂಫೋಸೈಟ್ಸ್. ಓಕೆ, ಲಿಂಫೋಸೈಟ್ಸ್ ರಿಸೀವ್ ಮಾಡ್ಕೊಳ್ಳೋಕ್ಕೆ ಅದ್ರ ಮೇಲ್ಗಡೆ ಒಂದು ರಿಸೆಪ್ಟಾರ್ ಇರುತ್ತೆ, ಆಂಟೆನಾ ತರ ಇರುತ್ತೆ, ಅಲ್ಲೋಗಿ ರಿಸೀವ್ ಮಾಡ್ಕೊಳ್ಳುತ್ತೆ, ಅದನ್ನ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ದಟ್ ಈಸ್ ಅ lymphocyte action. And then monocytes. Monocytes are in a large cell with a nucleated. ಅಲ್ವಾ? ಬೇಸೋಫಿಲ್ಸ್ ಕೂಡ ಪ್ರೋಟೋಸೋವಾ ಇನ್ಫೆಕ್ಷನ್ ಆದಾಗ ನಮಗೆ ಅಗೇನ್ಸ್ಟ್ ಆಗಿ
ರೇಸ್ ಆಗುವಂಥದ್ದು. ಸೊ monocyte have a different action in a engulfing of bacterium. ಲುಕ್ ಎಟ್ ಹಿಯರ್, ಇಲ್ಲೆಲ್ಲ ರಿಸೆಪ್ಟಾರ್ಸ್ ಇದೆ. ರಿಸೆಪ್ಟಾರ್ಸ್ ಥ್ರೂ ಏನ್ ಮಾಡುತ್ತೆ, ಫಸ್ಟ್ ಏನ್ ಮಾಡುತ್ತೆ, ಈ ಸ್ಟ್ರಕ್ಚರ್ ರೌಂಡ್ ಇರುವಂತದ್ದು, ಸರ್ಕ್ಯುಲರ್ ಇರುವಂತದನ್ನ ಶೇಪ್ಲೆಸ್ ಮಾಡುತ್ತೆ. ಶೇಪ್ಲೆಸ್ ಮಾಡಿ ಕಂಪ್ಲೀಟ್ ಆಗಿ ಎಂಗಲ್ಫ್ ಮಾಡೋ ತರದಲ್ಲಿ ಬ್ಯಾಕ್ಟೀರಿಯಂನ ರಿಸೀವ್ ಮಾಡಿಕೊಂಡು ಫ್ಯಾಗೋಸೋಮ್ಸ್ ನ ರಿಲೀಸ್ ಮಾಡ್ತಾ ಹೋಗುತ್ತೆ. ಇಟ್ಸ್ ಅ enzyme which act on bacteria and totally kill the bacteria into small particles. A cell debris ಆಗಿ ಸ್ಮಾಲ್ ಪಾರ್ಟಿಕಲ್ ಆಗಿ ಕನ್ಸ್ಟ್ರಕ್ಟ್ ಮಾಡುತ್ತೆ ಅಥವಾ ಕಟ್ ಮಾಡಿ ಹಾಕುತ್ತೆ. ಯಾವ್ದ್ರಿಂದ? ಅದು ಎನ್ಸೈಮ್. ಎಸ್ಪೆಷಲಿ ದ enzyme which releases a chemical hydrogen peroxide. ನಿಮ್ಮ ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗುತ್ತಲ್ವಾ ಹೈಡ್ರೋಜನ್ ಪೆರಾಕ್ಸೈಡ್. ನೀವು ಏನಾದ್ರೂ ಇನ್ಫೆಕ್ಷನ್ ನೋಡೋದಕ್ಕೆ ಕಾಲ್ಗಳಲ್ಲಿ, ನೇಲ್ಸ್ ಅಲ್ಲಿ ಅದನ್ನೆಲ್ಲ ಯೂಸ್ ಮಾಡ್ತಾರಲ್ವಾ ಹೈಡ್ರೋಜನ್ ಪೆರಾಕ್ಸೈಡ್. ಸೊ ಅದೇನ್ ಮಾಡುತ್ತೆ, ಬಬಲ್ ಬರುತ್ತೆ. ಆ ರಿಯಾಕ್ಷನ್ ಇಂದ ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಬ್ಯಾಕ್ಟೀರಿಯಂನ ಒನ್ ಬೈ ಒನ್ ಕಂಪ್ಲೀಟ್ ಆಗಿ ಕಿಲ್ ಮಾಡ್ತಾ ಹೋಗುತ್ತೆ, ಪಾರ್ಟಿಕಲ್ ಆಗಿ ರೆಡಿ ಮಾಡುತ್ತೆ. ಫೈನಲಿ ದೀಸ್ ಸ್ಮಾಲ್ ಪಾರ್ಟಿಕಲ್ಸ್, and also it is in a soluble form, those are exhausted or exited by another end of monocytes. Okay, ಇದನ್ನ ನಾವೇನ್ ಹೇಳ್ತೀವಿ, ಎಕ್ಸೋಸೈಟೋಸಿಸ್ ಅಂತ ಹೇಳ್ತೀವಿ. ಇಲ್ಲಿ ಎಂಡೋಸೈಟೋಸಿಸ್, ಬ್ಯಾಕ್ಟೀರಿಯಂನ ಎಂಟರ್ ಮಾಡ್ಕೊಳ್ಳೋದನ್ನ ಎಂಡೋಸೈಟೋಸಿಸ್ ಅಂತೀವಿ. ಅದನ್ನ ಕಟ್ ಮಾಡಿ ಆಚೆ ಹಾಕೋದನ್ನ ಎಕ್ಸೋಸೈಟೋಸಿಸ್ ಅಂತ ಹೇಳ್ತೀವಿ. The whole complete process is known as phagocytic action of monocyte. This is one of the best mechanism, the best defense mechanism in our body. ಡೇ ಟು ಡೇ ಲೈಫ್ ಅಲ್ಲಿ ನಿಮಗೆ ಗೊತ್ತಿಲ್ಲದೇನೆ ನೀವೆಷ್ಟೋ ಇನ್ಹೇಲ್ ಅಂಡ್ ಎಕ್ಸೇಲ್ ಮಾಡುವಾಗ ಮೈಕ್ರೋ ಆರ್ಗನಿಸಮ್ನ ಒಳಗಡೆ ಇನ್ಹೇಲ್ ಮಾಡಿರ್ತೀರಿ. ಊಟ ಮಾಡುವಾಗ್ಲೂ ಅಷ್ಟೇ, ನಿಮ್ಮ ಸ್ಕಿನ್ ಅಲ್ಲಿ, ನಿಮ್ಮ ಹ್ಯಾಂಡ್ಸ್ ಅಲ್ಲಿ ಎಷ್ಟೊಂದು ಚಿಕ್ಕದಾಗಿರುವಂತ ಬ್ಯಾಕ್ಟೀರಿಯಾ ಇರುತ್ತೆ. ಅದೆಲ್ಲದನ್ನು ಕೂಡ ನಮ್ಗೆ ಗೊತ್ತಿಲ್ದೇನೆ, ನಮ್ಗೇನು ಸಿಂಪ್ಟಮ್ಸ್ ತೋರ್ಸಿದ್ದೇನೆ ಏನ್ ಮಾಡುತ್ತೆ, ಬಾಡಿಯಿಂದ ಆಚೆ ಹಾಕ್ತಾ ಇರುತ್ತೆ. ಆ ಕೆಲಸ ಯಾರು ಮಾಡುವಂಥದ್ದು? ದ ಮೋನೋಸೈಟ್ಸ್. ಹಾಗಾಗಿ phagocytic action is totally done by the hero, the monocyte. ಅರ್ಥ ಆಗ್ತಿದೆಯಾ? ಎಸ್, ಕರೆಕ್ಟ್ ಆಗಿರೋ ಆನ್ಸರ್ ಮೋನೋಸೈಟ್. ಎಸ್, ವೆರಿ ಗುಡ್. ಯಾರು ಇದಕ್ಕೆಲ್ಲ ಆನ್ಸರ್ ಮಾಡಿದಿರಲ್ಲ, ಎಸ್, ವೆರಿ ಗುಡ್. Which of these chemical is not secreted by basophils? Basophils ಇಂದ ರಿಲೀಸ್ ಆಗ್ತಾ ಇರೋ ಕೆಮಿಕಲ್ ಯಾವುದು? ಹಿಸ್ಟಮಿನ್, ಸೆರೋಟೋನಿನ್, ಘೆರ್ಲಿನ್ ಅಂಡ್ ಹೆಪಾರಿನ್. We already discussed these three, alva. The third is ghrelin. This is totally a hunger hormone. ನಿಮ್ಗೆ ಹಂಗರ್, ಎಪಿಟೈಟ್ ಆಗ್ಬೇಕು ಅಂದ್ರೇನು, ಹಸುವಾಗ್ಬೇಕು ಅಂತಂದ್ರೇನು, ಗ್ರೆಲಿನ್ ಅನ್ನೋ ಒಂದು ಸ್ಟಮಕ್ ಹಾರ್ಮೋನ್ ಏನಿದೆ ಅಥವಾ ಪ್ರೋಟೀನ್ ಏನಿದೆ ಅದು ರಿಲೀಸ್ ಆಗ್ಬೇಕು. ಹಾಗಾಗಿ ದಿಸ್ ಇಸ್ ನಾಟ್ ಟೋಟಲಿ ಸಿಕ್ರೆಟೆಡ್ ಬೈ ಬೇಸೋಫಿಲ್ಸ್, ಬಟ್ ದಿಸ್ ಇಸ್ ಸಿಕ್ರೆಟೆಡ್ ಬೈ intestine. Yes, ghrelin. Very good, excellent. Which of these cells are associated with allergic reactions? Eosinophils, monocytes, neutrophils, lymphocytes. ಯಾವುದು? Allergic reactions. Yes, very good. It's the eosinophils.
ಇಟ್ ರಿಲೀಸಸ್ ಅಗೇನ್ ಹಿಸ್ಟಮಿನ್ ಕೂಡ ಅದು ರಿಲೀಸ್ ಮಾಡುತ್ತೆ. ಅಲರ್ಜಿಕ್ ರಿಯಾಕ್ಷನ್ ಕಾಸ್ ಮಾಡುವಂತ ಕೆಮಿಕಲ್ ಕಂಪೋನೆಂಟ್ ಕೂಡ ರಿಲೀಸ್ ಮಾಡುತ್ತೆ. ಎಸ್. ವಿಚ್ ಆಫ್ ದೀಸ್ ಸೆಲ್ಸ್ ಆರ್ thrombocytes? Thrombocytes formed from. ಇಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಥ್ರೋಂಬೋಸೈಟ್ ಕಂಪೋನೆಂಟ್ ಏನಿದೆ, ಯಾವ ಏರಿಯಾದಲ್ಲಿ ಜನರೇಟ್ ಆಗುತ್ತೆ? ಎರಿಥ್ರೋಸೈಟ್ಸ್, ಮೆಗಾಕ್ಯಾರಿಯೋಸೈಟ್ಸ್, ಟಿ ಲಿಂಫೋಸೈಟ್ಸ್ ಅಂಡ್ ದೆನ್ ಬಿ ಲಿಂಫೋಸೈಟ್ಸ್. T lymphocytes and B lymphocytes are a part of lymphocytes or type of lymphocytes. So C and D is not at all option. Erythrocyte means it's RBC. It's not generation, or it's not responsible for the generation of thrombocyte. ಹಾಗಾಗಿ ಉಳಿದಿರೋ ಆಪ್ಷನ್ ಯಾವುದಿಲ್ಲಿ? ಮೆಗಾಕ್ಯಾರಿಯೋಸೈಟ್ಸ್. ಕರೆಕ್ಟ್ ಆಗಿರೋ ಆಪ್ಷನ್ ಯಾವುದು ಇಲ್ಲಿ? ಬಿ, ಮೆಗಾಕ್ಯಾರಿಯೋಸೈಟ್ಸ್. ಎಸ್, ಎಕ್ಸಲೆಂಟ್ ಅಲ್ವಾ? ತುಂಬಾ ಈಸಿ ಆಗಿದೆ ಕಾನ್ಸೆಪ್ಟ್. ಸ್ವಲ್ಪ ನೀವು ಎಫರ್ಟ್ ಹಾಕಿದ್ರೆ ಒಂದು ಟೇಬಲ್ ಫಾರ್ಮೆಟ್ ಅಲ್ಲಿ ಕೊಟ್ಟಿದ್ದೀನಲ್ವಾ, ಅದನ್ನ ನೀಟಾಗಿ ಬರೆದಿಟ್ಕೊಂಡ್ರೆ ನಿಮ್ಗೆ ಎಲ್ಲದನ್ನು ಆನ್ಸರ್ ಮಾಡ್ತಾ ಹೋಗ್ಬೋದು. ಓಕೆ, ಎಸ್. Which of these blood groups do not have surface antigen? ಒಂದು ಡಯಾಗ್ರಾಮ್ ಹಾಕೋಣವಾ? ಈ ತರ ಸರ್ಫೇಸ್ A and B, ಯಾವ ಆಂಟಿಜನ್ ಇಲ್ಲದೆ ಇರುವಂತ RBCs ಯಾವುದು ಅಂತ ಕೇಳಿದ್ದಾರೆ. ಬ್ಲಡ್ ಗ್ರೂಪ್ಸ್ A, B, AB and O. Can you answer? Do not have any surface antigen. No antigen means 0, alva? That represents O. Yes, very good. O. The option D. Yes. What happens when blood groups are not compatible during blood transfusion? What is the meaning of compatible? ಬ್ಲಡ್ ನ ಮಿಕ್ಸ್ ಮಾಡೋದಕ್ಕೆ ಒಂದಕ್ಕೊಂದು ಹೊಂದಾಣಿಕೆ ಅಂತ ಹೇಳ್ತೀವಿ, ಅದಕ್ಕೆ ಕಂಪ್ಯಾಟಿಬಲ್ ಅಂತ ಹೇಳ್ತೀವಿ. ಹೊಂದಾಣಿಕೆ ಆಗದೆ ಇರುವಂತ ಬ್ಲಡ್ ಗ್ರೂಪ್ಸ್ ನ ಟ್ರಾನ್ಸ್ಫ್ಯೂಷನ್ ಮಾಡೋದಾದ್ರೆ ಏನಾಗುತ್ತೆ? ವಾಟ್ ಈಸ್ ದ ಎಫೆಕ್ಟ್ ಆಫ್ ದಟ್ ಸಿಚುವೇಶನ್ ಆರ್ ಎಫೆಕ್ಟ್ ಇನ್ ಸಚ್ ಸಿಚುವೇಶನ್? A, formation of eosinophils, only neutrophils are destroyed, destruction of RBCs, formation of basophils. ಏನಾಗುತ್ತೆ? ಒಂದಕ್ಕೊಂದು ಮ್ಯಾಚ್ ಆಗದೆ ಇರುವಂತ ಬ್ಲಡ್ ಅನ್ನ ನಾವು ಎ ಇಂದ ಬಿಗೆ, ಬಿ ಇಂದ ಎಗೆ ಏನೋ ಟ್ರಾನ್ಸ್ಫ್ಯೂಷನ್ ಮಾಡ್ತೀವಿ ಅಂತಂದ್ರೆ ಏನಾಗ್ಬೇಕಲ್ಲಿ? ಒಂದಷ್ಟು ಆಂಟಿಜನ್ ಇರುತ್ತೆ, ಇನ್ನೊಂದ್ ಕಡೆಗೆ ಆಂಟಿಬಾಡೀಸ್ ಇರುತ್ತೆ. ಸೊ ಫೈನಲ್ ಆಗಿ ಎರಡು ಮ್ಯಾಚ್ ಆಗಿ ಏನಾಯ್ತು? ಯಾವುದೋ ಒಂದು ಡಿಸ್ಟ್ರಕ್ಷನ್ ಆಗುತ್ತೆ. ಯಾವುದು ಡಿಸ್ಟ್ರಕ್ಷನ್ ಆಗುತ್ತೆ? ಎಸ್, ವೆರಿ ಗುಡ್. ದಟ್ಸ್ ಆಪ್ಷನ್ ಸಿ, ಡಿಸ್ಟ್ರಕ್ಷನ್ ಆಫ್ RBC. ಅರ್ಥ ಆಗ್ತದೆಯಾ? ಇಲ್ಲಿ RBC ಮೇಲ್ಗಡೆಗೆ ಎ ಆಂಟಿಜನ್ ಇದೆ, ಬಿ ಆಂಟಿಜನ್ ಇದೆ, ಯಾವ್ದಾದ್ರೂ ಇರ್ಬೋದು. ಅದು ಮಿಕ್ಸ್ ಮ್ಯಾಚ್ ಆದಾಗ ಇಲ್ಲಿ ಏನಾಗುತ್ತೆ? ಕೊಡೋರಂತ ಬಾಡಿಯಲ್ಲಿ ಆಂಟಿಬಾಡೀಸ್, ಅದಕ್ಕೆ ರಿಲೇಟೆಡ್ ಆಗಿರುವಂತ ಆಂಟಿಬಾಡೀಸ್ ಇದ್ದಾಗ RBC ಸೆಲ್ಸ್ ನ ಕಂಪ್ಲೀಟ್ ಆಗಿ ಕ್ಯಾಪ್ಚರ್ ಮಾಡುತ್ತೆ. ಯಾವುದು? ಆಂಟಿಬಾಡೀಸ್. ನೀವು ಬ್ಲಡ್ ಡೊನೇಟ್ ಮಾಡಿರುವಂತ ಪರ್ಸನ್ ನಲ್ಲಿ ಇರುವಂತ ಆಂಟಿಬಾಡೀಸ್ ಏನ್ ಮಾಡುತ್ತೆ? ಇಸ್ಕೊಂಡವ್ರ ಬಾಡಿಯಲ್ಲಿ RBC ನ ಕಂಪ್ಲೀಟ್ ಆಗಿ ಕ್ಲಂಪ್ ಮಾಡ್ತಾ ಹೋಗುತ್ತೆ. ಸೊ ಫೈನಲಿ ದಟ್ ಪರ್ಸನ್ ಲೀಡ್ಸ್ ಟು the person become
ಇನ್ ಅಲರ್ಜಿಕ್ ಸಿಚುವೇಶನ್. ಅಲರ್ಜಿಕ್ ಸಿಚುವೇಶನ್ ಅಂದ್ರೆ ಏನು? ಕಂಪ್ಲೀಟ್ ಆಗಿ ಆರ್ ಬಿ ಸಿ ಸೆಲ್ಸ್ಗಳು ಕ್ಲಂಪ್ ಆಗ್ತಾ ಹೋಗುತ್ತೆ. ಆ ವೇನ್ಸ್ ಅಲ್ಲಿ ಈಗ ನಾವು ನೋಡಿದ್ವಲ್ಲ, ಹಾರ್ಟಿಗೆ ರಿಲೇಟೆಡ್ ಆಗಿರುವಂತ ವೆಸಲ್ಸ್, ಕ್ಯಾಪಿಲರೀಸ್ ಅಲ್ಲಿ ಏನಾಗುತ್ತೆ, ಕ್ಲಾಟ್ ಆಗ್ತಾ ಹೋಗುತ್ತೆ. ಮತ್ತೆ ಫರ್ದರ್ ಆರ್ ಬಿ ಸಿ ಸೆಲ್ಸ್ಗಳು ಮೂವ್ ಆಗೋದಕ್ಕೂ ಜಾಗನೂ ಇರೋದಿಲ್ಲ, ಜೊತೆಗೆ ಅದು ಕಂಪ್ಲೀಟ್ ಆಗಿ ಕ್ಲಂಪ್ ಆಗ್ತಾ ಹೋಗುತ್ತೆ. ಹಾಗಾಗಿ ಡಿಸ್ಟ್ರಕ್ಷನ್ ಆಫ್ ಆರ್ ಬಿ ಸಿಸ್ ಕ್ಯಾನ್ ಬಿ expected in blood transfusion of non-compatible bloods, mixing of non-compatible bloods. Okay, yes, the option is C, destruction of RBC. Yes, dear students, these are most possible questions in this chapter. Okay, don't neglect this chapter. ಯಾಕೆಂದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರೋದು ಯಾವ್ದ್ರಲ್ಲಿ, ಹಾರ್ಟ್ ಮೇಲೆ ಬರ್ತಾ ಹೋಗುತ್ತೆ. ಜೊತೆಗೆ MCQ ಅಲ್ಲೂ ಕೂಡ ಬ್ಲಡ್ ರಿಲೇಟೆಡ್ ಕ್ವಶನ್ಸ್ ಬರ್ತಾ ಹೋಗುತ್ತೆ ಬೋರ್ಡ್ ಎಕ್ಸಾಮ್ ಅಲ್ಲಿ. ಓಕೆ, ಎಸ್, ಏನಾದ್ರೂ ಡೌಟ್ಸ್ ಇದ್ರೆ ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಏನ್ ಮಾಡಿ, ನೀವು ಈಗ ಏನ್ ಅರ್ಥ ಮಾಡ್ಕೊಂಡಿದ್ದೀರಲ್ಲ ಅದನ್ನ ರೈಟಿಂಗ್ ಪಾರ್ಟ್ ಅಲ್ಲಿ ಬರೆಯೋ ಕೆಪಾಸಿಟಿ ಬರಬೇಕು. ಆಗ ಏನಾಗುತ್ತೆ, ನೀವು ಏನು ಇಲ್ಲಿ ಕತ್ಕೊಂಡು ಕೇಳಿಸ್ಕೊಂಡಿದ್ದೀರಲ್ವಾ, ನಾನು ಹೇಳ್ಕೊಟ್ಟಿದ್ದಕ್ಕೂ ಫೈನಲಿ ನನ್ಗೆ ಯಾವಾಗ ಖುಷಿ ಆಗುತ್ತೆ ಗೊತ್ತಾ, ಎಸ್ ಮ್ಯಾಮ್, ನೀವು ನಮ್ಗೆ ಹೇಳ್ಕೊಟ್ಟಿದ್ದು ತುಂಬಾ ನೀಟಾಗಿ ಅರ್ಥ ಆಯ್ತು, ನಾನು ಅದನ್ನ ಎಕ್ಸಾಮ್ ಅಲ್ಲಿ ಕರೆಕ್ಟ್ ಆಗಿ ಬರದೆ, ಸೊ ಐ ಗಾಟ್ ಸೋ ಮಚ್ ಆಫ್ ಮಾರ್ಕ್ಸ್ ಅಂತ ತೋರಿಸ್ತಿರಲ್ವಾ, ಅಟ್ಲೀಸ್ಟ್ ಹೇಳ್ತಿರಲ್ವಾ ಫೈನಲ್ ಅಲ್ಲಿ, ದೆನ್ ಐ ವಿಲ್ ಬಿ ವೆರಿ ಹ್ಯಾಪಿ. ಆಗ ನನ್ಗೆ ಏನ್ ಸಿಗುತ್ತೆ ಗೊತ್ತಾ, ಎಸ್ ಅಂತ ಹೇಳಿ ಅಲ್ಲಿಗೆ ನನಗೆ ಖುಷಿ ಸಿಗುತ್ತೆ. ಸೊ ಅದನ್ನ ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಗೊತ್ತಿಲ್ಲ ಅಂತಂದ್ರೂ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ನೀವು ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಯು ಕ್ಯಾನ್ ಆಸ್ಕ್ ಇನ್ ಚಾಟ್ ಬಾಕ್ಸ್. ನಾನು ಯಾವ ಮೂಮೆಂಟ್ ಅಲ್ಲಾದ್ರೂ ನಿಮ್ಗೆ ಡೌಟ್ ಕ್ಲಿಯರ್ ಮಾಡೋಷ್ಟನ್ನ ನಾನು ಹೇಳ್ತೀನಿ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ವೆರಿ ಗುಡ್. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಡೇ ಟು ಡೇ ಅಚೀವ್ಮೆಂಟ್ಸ್. ಚಿಕ್ಕ ಚಿಕ್ಕ ಅಚೀವ್ಮೆಂಟ್ಸ್ನ ಮಾಡ್ತಾ ಹೋಗಿ ಡೇ ಟು ಡೇ ಲೈಫಲ್ಲಿ 30 ಮಿನಿಟ್ಸ್ ಇಂದ 1 ಅವರ್ಗೆ ಜಂಪ್ ಆಗಿ ಓದೋದ್ರಲ್ಲಿ ಆಗ ನಿಮ್ಗೆ ಏನಾಗುತ್ತೆ, ಸಕ್ಸಸ್ ಖಂಡಿತವಾಗ್ಲೂ ಇದ್ದೇ ಇದೆ. ಓಕೆ, ಎಸ್, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಗುಡ್ ನೈಟ್.